Hallelujah. It's good to be back in the mighty presence of the Lord. Let us all bow down our head and praise Him and worship Him. Thank you, Father. We praise you, God. Thank you for this wonderful time, oh Father. Lord, yes, Father, for so many obstacles, oh Father. We were unable to come to your church, oh Father, to worship you, oh God. But, oh God, by your grace, oh Father, we are in your presence, oh Father. Lord, fill us with your holy presence, oh Father. Lord, we welcome you, oh God. Let us all open our hearts and praise Him. ನಾವೆಲ್ಲರೂ ಬಾಯಿಗಳನ್ನು ತೆರೆದು ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಆತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧ ಮಹೋನ್ನತನಾದ ದೇವನು, ಅದ್ಭುತ ಸ್ವರೂಪನಾದ ದೇವರು. ಈ ದಿನದಲ್ಲಿ ನಮಗೆ ಕಾಣುವುದಕ್ಕೆ, ಈ ಸಭೆಗೆ ಬರುವುದಕ್ಕೆ, ಆರಾಧಿಸುವಂತೆ, ದೇವರ ನಾಮವನ್ನು ಮಹಿಮೆ ಪಡಿಸುವಂತೆ ನಮಗೆ ಸಹಾಯ ಮಾಡಿಕೊಟ್ಟಿರುವಂತ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ನಿಮಗೆ ಸ್ತೋತ್ರ, 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 ಸ್ತೋತ್ರ. ನಿಮಗೆ ಸ್ತೋತ್ರ, ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧ ಆತ್ಮನೇ, ಪಾವನ ಆತ್ಮನೇ, ಚಲಿಸುವ ಆತ್ಮನೇ, ನಮ್ಮ ಮೇಲಿಳಿದು ಬಾ, ನಮ್ಮ ಮೇಲಿಳಿದು ಬಾ, ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ, ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ, ಪರಿಶುದ್ಧ ಆತ್ಮನೇ, ಪಾವನ ಆತ್ಮನೇ, ಚಲಿಸುವ ಆತ್ಮನೇ, ನಮ್ಮ ಮೇಲಿಳಿದು ಬಾ, ನಮ್ಮ ಮೇಲಿಳಿದು ಬಾ, ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ, ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ, ಬಳಲಿದ ಸಭೆಗಳ ಮೇಲೆ ನಿನ್ನಾತ್ಮ ಸ್ಪರ್ಶಿಸಲಿ, ಒಣಗಿದ ಎಲುಬುಗಳಲ್ಲಿ ನಿನ್ ಜೀವ ಶ್ವಾಸ ಹೊರಡಲಿ, ಬಳಲಿದ ಸಭೆಗಳ ಮೇಲೆ ನಿನ್ನಾತ್ಮ ಸ್ಪರ್ಶಿಸಲಿ, ಒಣಗಿದ ಎಲುಬುಗಳಲ್ಲಿ ನಿನ್ ಜೀವ ಶ್ವಾಸ ಹೊರಡಲಿ, ಆತ್ಮನೇ ಜೀವವಾಗಿಳಿದು ಬಾ, ಆತ್ಮನೇ ಆತ್ಮನೇ ಜೀವವಾಗಿಳಿದು ಬಾ, ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ, ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ, ನಿನ್ನಾತ್ಮವಾ ಸುರಿಸು, ಹಿಂಗಾರು ಮುಂಗಾರು ಮಳೆಯಾಗಿ ಎಲ್ಲ ದೇವ ಜನರು
ನಿನ್ ವಾಕ್ಯದ ಬಲ ಹೊಂದಲು ನಿನ್ನಾತ್ಮವಾಸುರಿಸು. ಹಿಂಗಾರು ಮುಂಗಾರು ಮಳೆಯಾಗಿ ಎಲ್ಲ ದೇವ ಜನರು ನಿನ್ ವಾಕ್ಯದ ಬಲ ಹೊಂದಲು ಸ್ಪರ್ಶಿಸು ಸ್ಪರ್ಶಿಸು ಎಲ್ಲ ದೇಶವನ್ನು ಸ್ಪರ್ಶಿಸು ಸ್ಪರ್ಶಿಸು ಎಲ್ಲ ದೇಶವನ್ನು. ಪವಿತ್ರಾತ್ಮನ ಬರಮಾಡಿಕೊಳ್ಳೋಣ ಪ್ರಿಯರೇ. ಆತ ನಮ್ಮ ಮಧ್ಯದಲ್ಲಿ ಬಂದಿರುವಂತ ದೇವನಾಗಿದ್ದಾನೆ. ಆತನಿಗೆ ನಾವು ಘನವನ್ನು ಸಲ್ಲಿಸೋಣ. ಕರ್ತನೇ, ನನ್ನ ಬಳಿಯಲ್ಲಿ ಬಾ ಸ್ವಾಮಿ, ನನ್ನ ಹೃದಯದಲ್ಲಿ ಬಾ ಸ್ವಾಮಿ. ಕರ್ತನೇ, ಒಣಗೋಗಿರುವಂತ ಎಲುಬುಗಳ ಮೇಲೆ ರಾಜ ನಿನ್ನ ಜೀವ ಶ್ವಾಸವನ್ನು ಊದು ಸ್ವಾಮಿ. ಕರ್ತನೇ, ನನ್ನ ಮೇಲೆ ಬಾ ಸ್ವಾಮಿ. ಕೇಳೋಣ ಪ್ರಿಯರೇ. ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ, ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ. ಪರಿಶುದ್ಧ ಆತ್ಮನೇ, ಪಾವನ ಆತ್ಮನೇ, ಚಲಿಸುವ ಆತ್ಮನೇ, ನಮ್ಮ ಮೇಲಿಳಿದು ಬಾ, ನಮ್ಮ ಮೇಲಿಳಿದು ಬಾ. ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ, ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ, ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ, ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ. ಹೌದು ಪ್ರೀತಿಯುಳ್ಳವರೇ, ಆತನು ಬರುವಂತ ಸಮಯದಲ್ಲಿ, ಆದಿ ಸಾಗರ ಮೇಲೆ ಪರಿಶುದ್ಧಾತ್ಮನು ಚಲಿಸುವಂತ ಸಮಯದಲ್ಲಿ ಎಲ್ಲವೂ ಉಂಟು ಮಾಡಲ್ಪಟ್ಟಿತು ಅಂತ ದೇವರ ವಾಕ್ಯ ಹೇಳಪಡುತ್ತದೆ. ಸೂರ್ಯನನ್ನು ಚಂದ್ರನು ಸೃಷ್ಟಿ ಮಾಡಿದಂಥ ದೇವನು, ಜೀವರಾಶಿಗಳನ್ನು ಸೃಷ್ಟಿ ಮಾಡಿದಂಥ ದೇವನು, ಅದೇ ಪರಿಶುದ್ಧ ಆತ್ಮನು ನಮ್ಮನ್ನು ಸೃಷ್ಟಿ ಮಾಡಿರುವಂತ ಕರ್ತನಾಗಿದ್ದಾನೆ. ಹಾಲೆಲೂಯ. ನಾವು ಆತನಿಗೆ ಘನವನ್ನು ಸಲ್ಲಿಸೋಣ, ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ಪರಾಕ್ರಮಶಾಲಿಯಾದ ದೇವರು ನಮ್ಮ ಪಕ್ಷದಲ್ಲಿ ನಿಂತಿದ್ದಾರೆ. ನಮ್ಮನ್ನು ಎದುರಿಸುವಂತವರು ಯಾರು? ಪರಿಶುದ್ಧ ಆತ್ಮನು ನಮ್ಮ ಮಧ್ಯದಲ್ಲಿ ನಿಂತಿರುವಂತ ಸಮಯದಲ್ಲಿ ಯಾವ ರೋಗಗಳಾಗಲಿ, ಯಾವ ಚಿಂತೆಗಳಾಗಲಿ, ಯಾವ ವೇದನೆಗಳಾಗಲಿ ನಮ್ಮನ್ನು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಪರಿಶುದ್ಧ ಆತ್ಮನು ನಮ್ಮ ಪಕ್ಷದಲ್ಲಿ ಇದ್ದಾನೆ. ದೇವರ ಆತ್ಮನು ನಮ್ಮ ಪಕ್ಷದಲ್ಲಿ ಇದ್ದಾನೆ. ಆತನು ನಮ್ಮ ಮಧ್ಯದಲ್ಲಿ ಚಲಿಸುವ ಆತ್ಮನಾಗಿ ಆದು ಬಂದಿದ್ದಾನೆ. ಪ್ರಿಯರೇ, ಆತನಿಗೆ ನಾವು ಘನವನ್ನು ಸಲ್ಲಿಸೋಣ, ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ಆತನು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ, ನಿಮಗೆ ಸ್ತೋತ್ರ ಸ್ವಾಮಿ. God is good all the time. Put a song of praise in this heart of mine. God is good all the time. Through the darkest night, His light will shine. God is good. God is good all the time. God is good all the time. Put a song of praise in this heart of mine. God is good all the time. Through the darkest night, His light will shine. God is good. God is good all the time. If you're walking through the valley,
There are shadows all around. Do not fear, He will guide you. He will keep you safe and sound. He has promised never leave you or forsake you. And His word is true. God is good all the time. Put a song of praise in this heart of mine. God is good all the time. Through the darkest night, His light will shine. God is good. God is good all the time. We were sinners, so unworthy. Still for us He chose to die. Filled us with His Holy Spirit. Now we can stand and testify that His love is everlasting and His mercies, they will never end. God is good all the time. Put a song of praise in this heart of mine. God is good all the time. Through the darkest night, His light will shine. God is good. God is good all the time. God is good all the time. Put a song of praise in this heart of mine. God is good all the time. Through the darkest night, His light will shine. God is good. God is good all the time. God is good. God is good. God is good all the time. Yes, people, He is always good. Our God is always good. Through the darkness, if we are going through that pasture also, if you're going through that circumstances also, God is always good. He'll always lead us. When we are walking through the valley of the death, His hands will always protect us. He's always there for us, people. When you say, God, you're always good, oh God. You have done all good things, oh Father, in my life, oh Father. When you say this, our God, Father, the one who created us, is always there to help us. Hallelujah. Let us all stand up in His mighty presence and let us all praise His mighty name. ನಾವೆಲ್ಲರೂ ಎದ್ದು ನಿಂತುಕೊಂಡು ಈ ಸಮಯದಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಆತನಿಗೆ ಘನವನ್ನು ಸಲ್ಲಿಸೋಣ. ಕರ್ತನು ಒಳ್ಳೆಯವನಾಗಿ ಕಾಣಲ್ಪಡುತ್ತಿದ್ದಾನೆ. ಆಮೆನ್. ಸಂತೋಷದಿಂದ ನಾವು ಹಾಡೋಣ ಪ್ರಿಯರೇ, ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ಮೆಸ್ಸಿಯಾ ಮೆಸ್ಸಿಯಾ ಪ್ರಿಯ ಮೆಸ್ಸಿಯಾ, ನನ್ನ ಪ್ರಿಯ ಮೆಸ್ಸಿಯಾ. ಮೆಸ್ಸಿಯಾ ಮೆಸ್ಸಿಯಾ ಪ್ರಿಯ ಮೆಸ್ಸಿಯಾ, ನನ್ನ ಪ್ರಿಯ ಮೆಸ್ಸಿಯಾ. ಇಮ್ಮಾನುವೇಲ್ ಎಲ್ರೋಯಿ, ನನ್ನ ಸಂಗಡ ಇರುವವನೇ, ನನ್ನನ್ನು ಕಾಣುವವನೇ. ಇಮ್ಮಾನುವೇಲ್ ಎಲ್ರೋಯಿ, ನನ್ನ ಸಂಗಡ ಇರುವವನೇ, ನನ್ನನ್ನು ಕಾಣುವವನೇ. ಮೆಸ್ಸಿಯಾ ಮೆಸ್ಸಿಯಾ ಪ್ರಿಯ ಮೆಸ್ಸಿಯಾ, ನನ್ನ ಪ್ರಿಯ ಮೆಸ್ಸಿಯಾ. ಮೆಸ್ಸಿಯಾ ಮೆಸ್ಸಿಯಾ ಪ್ರಿಯ ಮೆಸ್ಸಿಯಾ, ನನ್ನ ಪ್ರಿಯ ಮೆಸ್ಸಿಯಾ. ಚಿಂತೆಯೂ ಇಲ್ಲ, ಕಳವಳ ಇಲ್ಲ, ಕಣ್ಣೀರು ನನಗೆ ಇಲ್ಲ. ನೀನು ಜೊತೆಯಲ್ಲಿರುವಾಗ ಶೋಧನೆ ಇಲ್ಲ, ವೇದನೆ ಇಲ್ಲ,
ಯಾವ ಭಯವೂ ಇಲ್ಲ. ನೀನು ಕಾಣುವಾಗ ಚಿಂತೆಯೂ ಇಲ್ಲ, ಕಳವಳ ಇಲ್ಲ, ಕಣ್ಣೀರು ನನಗಿಲ್ಲ. ನೀನು ಜೊತೆಯಲ್ಲಿರುವಾಗ ವೇದನೆ ಇಲ್ಲ, ವೇದನೆ ಇಲ್ಲ, ಯಾವ ಭಯವೂ ಇಲ್ಲ. ನೀನು ಕಾಣುವಾಗ ಆಶ್ರಯ ಗಿರಿಯಾದೆ, ನನ್ನ ಬಲವಾದ ಗುರಣಿಯಾದೆ. ಆಶ್ರಯ ಗಿರಿಯಾದೆ, ನನ್ನ ಬಲವಾದ ಗುರಣಿಯಾದೆ. ನನ್ನ ಬಲವಾದ ಕೇಡ್ಯವಾದೆ, ನನ್ನ ಬಲವಾದ ಕೇಡ್ಯವಾದೆ. ಮೆಸ್ಸಿಯಾ ಮೆಸ್ಸಿಯಾ ಪ್ರಿಯ ಮೆಸ್ಸಿಯಾ, ನನ್ನ ಪ್ರಿಯ ಮೆಸ್ಸಿಯಾ. ಮೆಸ್ಸಿಯಾ ಮೆಸ್ಸಿಯಾ ಪ್ರಿಯ ಮೆಸ್ಸಿಯಾ, ನನ್ನ ಪ್ರಿಯ ಮೆಸ್ಸಿಯಾ. ಸಂತೋಷ ಬಂತು, ಸಮಾಧಾನ ತಂತು, ನೆಮ್ಮದಿ ದೊರಕಿತೀಗ. ನೀನು ಜೊತೆಯಲ್ಲಿರುವಾಗ ಅತಿಶಯ ಬಂತು, ಆನಂದ ತಂತು, ಹೃದಯ ನಲಿಯಿತೀಗ. ನೀನು ಜೊತೆಯಲ್ಲಿರುವಾಗ ಸಂತೋಷ ಬಂತು, ಸಮಾಧಾನ ತಂತು, ಹೃದಯ. ನೀನು ಜೊತೆಯಲ್ಲಿರುವಾಗ ಅತಿಶಯ ಬಂತು, ಆನಂದ ತಂತು, ಹೃದಯ ನಲಿಯಿತೀಗ. ನೀನು ಜೊತೆಯಲ್ಲಿರುವಾಗ ಯೆಹೋವಾ ಈರೆಯಾದೆ, ನನ್ನ ಆಸೆಯ ಕಾಂಕ್ಷೆಯಾದೆ. ಯೆಹೋವಾ ಈರೆಯಾದೆ, ನನ್ನ ಆಸೆಯ ಕಾಂಕ್ಷೆಯಾದೆ. ನನ್ನ ಒದಗಿಸುವ ಕರ್ತನಾದೆ, ನನ್ನ ಒದಗಿಸುವ ಕರ್ತನಾದೆ. ಮೆಸ್ಸಿಯಾ ಮೆಸ್ಸಿಯಾ ಪ್ರಿಯ ಮೆಸ್ಸಿಯಾ, ನನ್ನ ಪ್ರಿಯ ಮೆಸ್ಸಿಯಾ. 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 ಹೌದು ಪ್ರಿಯರೇ, ಆತನು ಮೆಸ್ಸಿಯನಾಗಿ ನಮ್ಮ ಮಧ್ಯದಲ್ಲಿ ಹಾದು ಬಂದಿದ್ದಾನೆ. ಎಷ್ಟೋ ಆಪತ್ತುಗಳು ವಿಪತ್ತುಗಳು ಈ ದಿನದಲ್ಲಿ ನಮ್ಮ ಮಧ್ಯದಲ್ಲಿ ಸಂಭವಿಸಿಕೊಂಡು ಬರ್ತಾನೆ ಇದೆ. ಆದರೂ ಸಹ ನಾವು ಸುರಕ್ಷಿತವಾಗಿದ್ದೇವೆ ಅಂತ ನೋಡುವುದಾದರೆ ಎಲ್ಲವೂ ಆತನ ಕೃಪೆಯಾಗಿದೆ, ಎಲ್ಲವೂ ಆತನ ಕರುಣೆಯಾಗಿದೆ. ಆತ ನಮ್ಮ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನ ನಮಗೋಸ್ಕರ ಕಳಿಸಿಕೊಟ್ಟನು ಪ್ರಿಯರೇ. ಯಾಕೆ ಗೊತ್ತಾ? ನಾನು ನೀವು ಆತನ ಸಂಗಡ ನಿತ್ಯವೂ ವಾಸ ಮಾಡಬೇಕೆಂದು ಆತನು ಅಪೇಕ್ಷಿಸುವಂತ ದೇವನಾಗಿದ್ದಾನೆ. ಅದಕ್ಕೋಸ್ಕರ ಮೆಸ್ಸಿಯನಾಗಿ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಹಾದು ಬಂದನು ಪ್ರಿಯರೇ. ನಮಗೋಸ್ಕರ ಆತನು ಆ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ಆತನು ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡಿರುವಂತ ದೇವನಾಗಿದ್ದಾನೆ. ಅಪ್ಪ ನಿನಗೆ ಸ್ತೋತ್ರ ಕರ್ತನೆ, ದೇವ ಕುಮಾರನೇ ನಿಮಗೆ ಸ್ತೋತ್ರ, ಮಹೋನ್ನತನೇ ನಿಮಗೆ ಸ್ತೋತ್ರ ಕರ್ತನೆ ಅಂತ ನಾವು ಹೇಳುವಂತ ಸಮಯದಲ್ಲಿ ನಾವು ಬಾಯಿಗಳನ್ನು ತೆರೆದು ದೇವರಿಗೆ ನಾವು ಸ್ತೋತ್ರ ಮಾಡುವಂತ ಸಮಯದಲ್ಲಿ ಆತ ನಿಮ್ಮನ್ನು ತುಂಬಿಸುವಂತ ದೇವನಾಗಿದ್ದಾನೆ. ಆತನು ತಮ್ಮ ವರಗಳಿಂದ ತುಂಬಿಸುವಂತ ದೇವನಾಗಿದ್ದಾನೆ. ಅಲ್ಲಿ ನೋಡಬೇಕಾದ್ರೆ ಒಬ್ಬನಿಗೆ 1 ತಲಾಂತು, ಇನ್ನೊಬ್ಬನಿಗೆ 2 ತಲಾಂತು, ಇನ್ನೊಬ್ಬನಿಗೆ 5 ತಲಾಂತನ್ನು ದೇವರಿಗೆ ಕೊಟ್ಟರು. ಅದ್ರಲ್ಲಿ ನೋಡಬೇಕಾದ್ರೆ 2 ತಲಾಂತುಳ್ಳವನು 4 ಆಗಿ ಮಾರ್ಪಟ್ಟನು, 5 ತಲಾಂತುಳ್ಳವನು 10 ಆಗಿ ಮಾರ್ಪಡಿಸಿಕೊಂಡನು. ಆದರೆ 1 ತಲಾಂತುಳ್ಳವನು ಅದನ್ನು ಬಚ್ಚಿಟ್ಟುಕೊಂಡನು ಪ್ರಿಯರೇ. ಆ ರೀತಿಯಾಗಿ ನಾವಿರದ ರೀತಿಯಲ್ಲಿ ದೇವರಿಗೆ ನಾವು ಯಾವಾಗಲೂ ಸ್ತೋತ್ರವನ್ನು ಸಲ್ಲಿಸುವಂತ ಮಕ್ಕಳಾಗಿ ಕಾಣಲ್ಪಡೋಣ. ನಾವೆಲ್ಲರೂ ಈ ಸಮಯದಲ್ಲಿ ಕೂತುಕೊಳ್ಳೋಣ. Let us all sing a song and worship His mighty name.
God will make a way where there seems to be no way. He works in ways we cannot see. He will make a way for me. He will be my guide. Hold me closely to His side. With love and strength for each new day, He will make a way. He will make a way. God will make a way where there seems to be no way. He works in ways we cannot see. He will make a way for me. He will be my guide. Hold me closely to His side. With love and strength for each new day, He will make a way. He will make a way. By a roadway in the wilderness, He'll lead me. Rivers in the desert will I see. Heaven and earth will fade, but His word will still remain, and He will do something new today. God will make a way where there seems to be no way. He works in ways we cannot see. He will make a way for me. He will be my guide. Hold me closely to His side. With love and strength for each new day, He will make a way. 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 Thank you, Father. Thank you, Jesus. We praise you, God. Thank you for this wonderful time, oh Father. We give each and everything into your mighty hand, oh Father. We praise you. We worship you, oh God. In Jesus' name we pray. Amen. God bless you all. ದೇವರು ನಿಮ್ಮನ್ನು ಆಶೀರ್ವದಿಸಲಿ. I bring greetings in the most loving name of our Lord and Jesus Christ. ನಮ್ಮ ಯೇಸು ಕ್ರಿಸ್ತನು ಪ್ರೀತಿಯುಳ್ಳ ದೇವರು ಆಗಿರುವಂತ ಆತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರುವವನಾಗಿದ್ದೇನೆ. May God's wings protect you from this pandemic and all other diseases in this troubled time. ಈ ಒಂದು ಕಷ್ಟಕರವಾದಂಥ ದಿನಗಳಲ್ಲಿ ದೇವರು ನಮ್ಮನ್ನು ಎಲ್ಲ ವಿಧವಾದಂಥ ವ್ಯಾಧಿಗಳಿಂದಲೂ ಮತ್ತು ಪಿಡುಗಿನಿಂದಲೂ ತಪ್ಪಿಸಿ ಸುರಕ್ಷತೆಯಾಗಿ ಆತನ ರೆಕ್ಕೆಗಳ ಮರೆಯಲ್ಲಿಟ್ಟು ನಮ್ಮನ್ನು ಕಾಪಾಡಲಿ. Psalms 91 says we have protection under the wings of the Almighty. ಕೀರ್ತನೆಗಳು 91ರಲ್ಲಿ ಹೇಳಲ್ಪಟ್ಟಿದೆ, ಪರಾತ್ಪರನ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ. This week I just want to talk to you on building your house with 7 pillars. ಈ ಒಂದು ವಾರದಲ್ಲಿ ನಿಮ್ಮೊಂದಿಗೆ ಮಾತನಾಡಬೇಕಿರುವಂಥ ದೇವರ ಸಂದೇಶದ ಶೀರ್ಷಿಕೆಯು ನಮ್ಮ ಮನೆಯನ್ನು 7 ಸ್ತಂಭಗಳ ಮೇಲೆ ಕಟ್ಟುವಂಥದ್ದನ್ನು ಕುರಿತಾಗಿ. This week I want to start with pillar number 2 because pillar number 1 is I have already spoken that you can go through YouTube. Now it is there running today. ನಾನು ಈ ದಿನದಲ್ಲಿ 2ನೆಯ ಸ್ತಂಭವನ್ನು ಕುರಿತಾಗಿ ಮಾತಾಡಲು ಬಯಸುತ್ತೇನೆ. 7 ಸ್ತಂಭಗಳಲ್ಲಿ 2ನೆಯ ಸ್ತಂಭ, ಮೊದಲನೆಯ ಸ್ತಂಭವನ್ನು ಕುರಿತಾಗಿ ಈಗಾಗಲೇ ಮಾತಾಡಿದೆ. ಅದನ್ನು ಯೂಟ್ಯೂಬ್ನಲ್ಲಿ ಹೋಗಿ ನೀವು ನೋಡಬಹುದು, ಕೇಳಿಸಿಕೊಳ್ಳಬಹುದು ಅದು ಯಾವ ರೀತಿಯಾಗಿದೆ ಎಂಬುದಾಗಿ. Proverbs chapter 9 verse 1 says, wisdom has built her house and she has cut out a shaped out her 7 pillars. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಜ್ಞಾನವೆಂಬಾಕೆಯು 7 ಕಂಬಗಳನ್ನು ಕಡಿದು ತನ್ನ ಮನೆಯನ್ನು ಕಟ್ಟಿಕೊಂಡಿದ್ದಾಳೆ. Wisdom has built her house
and shaped it with 7 pillars. ಜ್ಞಾನವೆಂಬಾಕೆಯು ಒಂದು ಮನೆಯನ್ನು ಕಟ್ಟಿ ಅದನ್ನು 7 ಸ್ತಂಭಗಳಿಂದ ಆಕರ್ಷಕವಾಗಿರುವಂತೆ ಮಾಡಿದ್ದಾಳೆ. The house refers to our life, individual life, or you can take it as your home or a family also. ಇಲ್ಲಿ ಮನೆ ಎಂದು ಹೇಳುವಂಥ ಸಮಯದಲ್ಲಿ ನಮ್ಮ ಪ್ರತಿಯೊಬ್ಬರ ವೈಯಕ್ತಿಕ ಜೀವಿತವನ್ನು, ಕುಟುಂಬವನ್ನು, ಪರಿವಾರವನ್ನು ಸೂಚಿಸುವಂಥದ್ದಾಗಿದೆ. So, the wisdom has built our house with the 7 pillars, and as I told you, this 7 refers to perfection that I already discussed in the part 1. This 7 refers to perfection. ಇಲ್ಲಿ 7 ಸ್ತಂಭಗಳು ಎಂಬುದಾಗಿ ಹೇಳಿದೆನು. 7 ಸ್ತಂಭಗಳಲ್ಲಿ ಮೊದಲನೇದಾಗಿ ಪರಿಪೂರ್ಣತೆ, ಅದನ್ನು ಮೊದಲನೆಯ ಒಂದು ಭಾಗದಲ್ಲಿ ಹೇಳಿದ್ದೇನೆ, ಪರಿಪೂರ್ಣತೆಯನ್ನು ಸೂಚಿಸುವಂಥದ್ದಾಗಿದೆ. So when you build a house, let it be perfect and of fullness in the sight of God. ಹಾಗಾದರೆ ನೀವು ಮನೆಯನ್ನು ಕಟ್ಟುವಾಗ ಅದು ದೇವರ ದೃಷ್ಟಿಯಲ್ಲಿ ಪರಿಪೂರ್ಣವಾಗಿಯೂ ಸಂಪೂರ್ಣವಾಗಿಯೂ ಕಾಣಲ್ಪಡಲಿ. And the 7 pillars refers to, if you go through the Bible, we don't have a definite definition for that, but I feel the 7 pillars refers to the Spirit of God and His gifts. ಇಲ್ಲಿ 7 ಸ್ತಂಭಗಳು ಎಂದು ಹೇಳಬೇಕಾದ್ರೆ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಆ ರೀತಿಯಾಗಿ ಏನು ಕೊಡಲ್ಪಟ್ಟಂಥ ರೀತಿಯಾಗಿಲ್ಲ. ಆದರೆ ಇಲ್ಲಿ 7 ಸ್ತಂಭಗಳು ಎಂದು ಹೇಳಬೇಕಾದ್ರೆ ದೇವರ ಆತ್ಮನು ಮತ್ತು ಆತನ 6 ವರಗಳನ್ನು ಕುರಿತಾಗಿ ಹೇಳಲ್ಪಟ್ಟಿದೆ. That we can refer in Isaiah chapter 11. Isaiah chapter 11, verses 1 and 2 says, "And there shall come forth a rod out of stem of Jesse, and the branch shall grow out of its roots. The Spirit of God shall rest upon him, the Spirit of wisdom, understanding, Spirit of counsel and might, the Spirit of knowledge and of the fear of the Lord." ಇಲ್ಲಿ ಯೆಶಾಯನ ಪ್ರವಾದನ ಗ್ರಂಥ 11ನೇ ಅಧ್ಯಾಯ 1-2ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಇಷಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು, ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ, ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. There are 7 spirits here referred. The first one is the Spirit of God Himself. ಇಲ್ಲಿ 7 ಆತ್ಮಗಳನ್ನು ಕುರಿತಾಗಿ ಸೂಚಿಸಲ್ಪಟ್ಟಿದೆ. ಮೊಟ್ಟ ಮೊದಲನೇದಾಗಿ ದೇವರ ಆತ್ಮವೇ ಆಗಿದೆ. That is the main stem of a tree. ಅದೇ ಒಂದು ಮರದ ಒಂದು ಕೊಂಬೆಯ ಅಂದರೆ ಅದು ಒಂದು ತೊಗಟೆಯಾಗಿ ಕಾಣಲ್ಪಡ್ತಾ ಇದೆ. That is the center pillar for our life, for our house. ಅದೇ ನಮ್ಮ ಮನೆಗೆ ಒಂದು ಕೇಂದ್ರೀಯ ಸ್ತಂಭವಾಗಿಯೂ ನಮ್ಮ ಮನೆಗೆ ಕೇಂದ್ರೀಕೃತವಾಗಿರುವಂಥ ಸ್ತಂಭವಾಗಿ ಕಾಣಲ್ಪಡ್ತಾ ಇದೆ. I already spoken about this first pillar in the part A. You can refer to YouTube. ನೀವು ಯೂಟ್ಯೂಬ್ನಲ್ಲಿ ಈಗಾಗಲೇ ಮಾತಾಡಿರುವಂಥ ಮೊದಲನೆಯ ಭಾಗದಲ್ಲಿ ಇರುವಂಥ ಈ ಒಂದು ಕುರಿತಾಗಿ ಮಾತಾಡಿದ್ದೇನೆ, ನೀವು ಅದರಲ್ಲಿ ನೋಡಬಹುದು. So the first pillar is the Spirit of God abiding in the person. ಮೊಟ್ಟ ಮೊದಲನೇದಾಗಿ ಇರುವಂಥ ಸ್ತಂಭವು ದೇವರ ಆತ್ಮನು ಮನುಷ್ಯನಲ್ಲಿ ನೆಲೆಗೊಂಡಿರುವುದು. And the 6 other pillars are branches or the gifts of the Spirit. ಅಲ್ಲಿ ಇನ್ನೂ 6 ಆತ್ಮಗಳು ಎಂದು ಹೇಳಬೇಕಾದ್ರೆ, 6 ಕೊಂಬೆಗಳು ಎಂದು ಹೇಳಬೇಕಾದ್ರೆ ಅದು ದೇವರ ಆತ್ಮನ ವರಗಳಾಗಿ ಕಾಣಲ್ಪಡ್ತಾ ಇವೆ. What are those? It says, first is the Spirit of God resting on a person. That is the
main pillar, and the rest is the spirit of wisdom, the spirit of understanding, the spirit of counsel, the spirit of might, the spirit of knowledge, and the spirit of fear of the Lord. ಇಲ್ಲಿ 7 ಸ್ತಂಭಗಳನ್ನು ಕುರಿತಾಗಿ ಹೇಳಲ್ಪಟ್ಟಿದೆ. ಮೊಟ್ಟ ಮೊದಲನೆಯದು ದೇವರ ಆತ್ಮವಾಗಿ ಕಾಣಲ್ಪಟ್ಟಿದೆ. ನಂತರ ಇರುವಂಥ 6 ವರಗಳು ಯಾವ್ಯಾವುದಂದರೆ ಜ್ಞಾನದ ಆತ್ಮ, ವಿವೇಕದಾಯಕ ಆತ್ಮ, ಆಲೋಚನಾ ಆತ್ಮ, ಪರಾಕ್ರಮ ಹುಟ್ಟಿಸುವ ಆತ್ಮ, ತಿಳುವಳಿಕೆಯ ಆತ್ಮ ಮತ್ತು ಯೆಹೋವನ ಭಯವನ್ನು ಉಂಟು ಮಾಡುವಂಥ ಆತ್ಮ. The wisdom has built her house with a center pillar of the Spirit of God and the 6 other pillars of the Spirit's gifts. ಈ ಜ್ಞಾನವೆಂಬಾಕೆಯು ತನ್ನ ಮನೆಯನ್ನು ಕೇಂದ್ರೀಕೃತವಾಗಿರುವಂಥ ದೇವರ ಆತ್ಮನ ಮೇಲೆ ಕಟ್ಟಲ್ಪಟ್ಟಿದೆ. ನಂತರ ಬರುವಂಥದ್ದು 6 ಬೇರೆ ಆತ್ಮಗಳು ಯೆಹೋವನ ಆತ್ಮದಿಂದ ಹುಟ್ಟುವಂಥ ದೇವರ ವರಗಳಾಗಿ ಕಾಣಲ್ಪಡ್ತಾ ಇವೆ. The wise woman builds her house and the fool demolishes her house. ಜ್ಞಾನವೆಂಬಾಕೆಯು ಅಂದರೆ ಬುದ್ಧಿಯುಳ್ಳ ಸ್ತ್ರೀಯು ತನ್ನ ಮನೆಯನ್ನು ಕಟ್ಟುವಳು ಮತ್ತು ಬುದ್ಧಿಹೀನ ಸ್ತ್ರೀಯು ಮನೆಯನ್ನು ಒಡೆದು ಹಾಕುವಳು. That's what when in every marriage we hear this sermon referring to the lady saying that the wise woman builds her house and the foolish woman demolishes her house. ಪ್ರತಿಯೊಂದು ವಿವಾಹಗಳಲ್ಲಿಯೂ ಬರುವಂಥ ಪ್ರಸಂಗದ ವಾಕ್ಯವು ಅದು ಹೆಣ್ಣು ಮಕ್ಕಳಿಗೆ ಬರುವಂಥದ್ದು. ವಿವೇಕವುಳ್ಳಂಥ ಜ್ಞಾನವುಳ್ಳಂಥ ಸ್ತ್ರೀಯು ತನ್ನ ಮನೆಯನ್ನು ಕಟ್ಟುವಳು, ವಿವೇಕವಿಲ್ಲದಿರುವಂಥವಳು ಅದನ್ನು ಒಡೆದು ಹಾಕುವಳು ಎಂಬುದಾಗಿ. So what happened to the male folks? What about the bridegroom doesn't have any responsibility in building his house or what? ಒಂದು ವೇಳೆ ನೀವು ಕೇಳಬಹುದು, ಹೆಣ್ಮಗಳಿಗೇನೋ ಹೇಳ್ಬಿಟ್ರಿ, ಆದರೆ ಗಂಡಸಿಗೆ ತನ್ನ ಮನೆಯನ್ನು ಕಟ್ಟುವುದಕ್ಕೆ ಯಾವುದೇ ಜವಾಬ್ದಾರಿ ಇಲ್ಲವಾ ಎಂಬುದಾಗಿ. Here the wisdom refers to both of them only. ಇಲ್ಲಿ ಜ್ಞಾನ ಎಂದು ಹೇಳುವಾಗ ಅದು ಇಬ್ಬರಿಗೂ ಸೂಚಿಸುವಂತದ್ದಾಗಿದೆ. But one thing, the ladies should be really happy because the wisdom refers to feminine gender. ಇಲ್ಲಿ ಹೆಂಗಸರು ಬಹಳ ಸಂತೋಷ ಪಡಬೇಕು. ಯಾಕೆಂದ್ರೆ ಜ್ಞಾನ ಎನ್ನುವಂಥದ್ದು ಸ್ತ್ರೀಲಿಂಗವನ್ನು ಸೂಚಿಸುವಂತದ್ದಾಗಿದೆ. That's what he says. Wisdom has built her house and she established it with 7 pillars. It refers not he, it is she. ಇಲ್ಲಿ ಹೇಳುವಂತ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತದೆ ಸ್ತ್ರೀಲಿಂಗ ಎಂಬುದಾಗಿ. ಜ್ಞಾನವೆಂಬಾಕೆಯು ತನ್ನ ಮನೆಯನ್ನು ಕಟ್ಟಿದ್ದಾಳೆ ಎಂಬುದಾಗಿ. ಹಾಗಾದ್ರೆ ಅದು ಸ್ತ್ರೀಲಿಂಗ, ಸ್ತ್ರೀಯನ್ನು ಸೂಚಿಸುವಂತದ್ದಾಗಿದೆ. Hallelujah. Hallelujah. So the ladies actually, the wisdom means, wisdom refers to ladies and ladies should refer to wisdom. ಹಾಗಾದ್ರೆ ಹೆಂಗಸರು ಎಂದು ಹೇಳಬೇಕಾದ್ರೆ ಜ್ಞಾನ, ಜ್ಞಾನ ಅಂದ್ರೆ ಹೆಂಗಸರು ಎಂಬುದಾಗಿ ನೀವು ಅದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕಾಗಿದೆ. Many ladies have the name itself. Her name is Jnana, na? Jnanambal, they say. In Tamil they say Jnanam, Jnanambal, Jnanodayam, something like that they keep. ಇನ್ನು ಕೆಲವರನ್ನು ಗಮನಿಸಿ ನೋಡಬೇಕಾದ್ರೆ ಸ್ತ್ರೀಯರಲ್ಲಿಯೂ ಜ್ಞಾನಮ್ಮ, ಜ್ಞಾನಪಾಲ್ ಎಂಬುದಾಗಿ ಈ ರೀತಿಯಾಗೆಲ್ಲ ಹೆಸರನ್ನು ಇಟ್ಟುಕೊಳ್ಳುತ್ತಾರೆ. Because wisdom is referred in feminine gender. ಯಾಕೆಂದರೆ ಜ್ಞಾನವನ್ನು ಸ್ತ್ರೀಲಿಂಗದಲ್ಲಿ ಸೂಚಿಸಲಾಗಿದೆ. So let's come to the subject. ದೇವರ ವಾಕ್ಯಕ್ಕೆ ಹೋಗೋಣ. What is the value of this wisdom? Why should we have one of the pillars of our house with wisdom? ಈ ಒಂದು ಜ್ಞಾನದ ಒಂದು ಬೆಲೆಯು ಏನು, ಅದು ಯಾಕೆ ನಮ್ಮ ಜೀವನದಲ್ಲಿ ನಮ್ಮ ಮನೆಯಲ್ಲಿ ಒಂದು ಸ್ತಂಭವಾಗಿ ಕಾಣಲ್ಪಡಬೇಕು? Because with the wisdom only we can establish the house. ಯಾಕೆಂದರೆ ಈ ಜ್ಞಾನದಿಂದಲೇ ನಾವು ಮನೆಯನ್ನು ಕಟ್ಟುವುದಕ್ಕೆ ಸಾಧ್ಯವಾಗುತ್ತದೆ. It says in Proverbs chapter 3 verses 13 onwards, it says wisdom is more valuable than riches. It says, how joyful is the man who finds a wisdom. How joyful is the man who finds the wisdom. ಇಲ್ಲಿ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ,
ಜ್ಞಾನವನ್ನು ಪಡೆಯುವವನು ಧನ್ಯನು, ವಿವೇಕವನ್ನು ಸಂಪಾದಿಸುವವನು ಭಾಗ್ಯವಂತನು. Because her profit is better than the profit of silver, and her yield than a fine gold. She is more precious than rubies, and nothing you desire compares with her. Long life is in her right hand, and in her left are the riches and honor. Her ways are always pleasant, and her paths are always peaceful. She is a tree of life for those who embrace her, and whoever clutches her tightly will be joyful. ಇಲ್ಲಿ 14ನೇ ವಾಕ್ಯದ ನಂತರವಾಗಿ ಹೇಳಲ್ಪಟ್ಟಿದೆ, ಯಾಕೆ ಇದು ಹಾಗಾದರೆ ಜ್ಞಾನವನ್ನು ಸಂಪಾದಿಸಬೇಕೆಂದರೆ ಅದರ ಲಾಭವು ಬೆಳ್ಳಿಯ ಲಾಭಕ್ಕಿಂತಲೂ ಅದರಿಂದಾಗುವ ಆದಾಯವು ಬಂಗಾರಕ್ಕಿಂತಲೂ ಅಮೂಲ್ಯವೇ ಸರಿ. ಅದರ ಬೆಲೆಯು ಹವಳಕ್ಕಿಂತಲೂ ಹೆಚ್ಚು. ಇನ್ನು ಇಷ್ಟ ವಸ್ತುಗಳೆಲ್ಲವೂ ಅದಕ್ಕೆ ಸಮವಲ್ಲ. ಜ್ಞಾನವೆಂಬಾಕೆಯ ಬಲಗೈಯಲ್ಲಿ ದೀರ್ಘಾಯುಷ್ಯವು, ಎಡಗೈಯಲ್ಲಿ ಧನವು ಘನತೆಯೂ ಉಂಟು. ಆಕೆಯ ದಾರಿಗಳು ಸುಖಕರವಾಗಿವೆ, ಆಕೆಯ ಮಾರ್ಗಗಳೆಲ್ಲ ಸಮಾಧಾನವೇ. ಜ್ಞಾನವು ತನ್ನನ್ನು ಹಿಡಿದುಕೊಳ್ಳುವವರಿಗೆ ಜೀವದ ಮರವಾಗಿದೆ, ಅದನ್ನು ಅವಲಂಬಿಸುವ ಪ್ರತಿಯೊಬ್ಬನು ಧನ್ಯನು. You see, in our lives, everyone runs after money. See, we run after gold, we run after silver, and nowadays we run after healthy life, because this pandemic has taught us health is better than wealth. So everyone is running after good health. That's what he says. And the right hand, a long life. And riches and honor we always look for, you see. And happiness, the pleasantness and peacefulness. And he says a joyfulness. Everything is available with wisdom. ಈ ದಿನಗಳಲ್ಲಿ ಗಮನಿಸಿ ನೋಡಬೇಕಾದ್ರೆ ನಾವು ಹಣದ ಹಿಂದೆ ಓಡುತ್ತೇವೆ, ಬೆಳ್ಳಿ ಬಂಗಾರವನ್ನು ಕೂಡಿಸಿಡಬೇಕೆಂಬುದಾಗಿ ಕಷ್ಟಪಡುತ್ತೇವೆ. ಇನ್ನೂ ಗಮನಿಸಿ ನೋಡಬೇಕಾದ್ರೆ ಈ ಪಿಡುಗಿನ ದಿನಗಳಲ್ಲಿ ನಮಗೆ ಒಳ್ಳೆಯ ಆರೋಗ್ಯ ಬೇಕು ಎಂಬುದಾಗಿ ಅದರ ಹಿಂದೆ ಓಡುತ್ತೇವೆ. ಏಕೆಂದರೆ ನಮಗೆಲ್ಲರಿಗೂ ಈಗ ಚೆನ್ನಾಗಿ ತಿಳಿದು ಬಿಟ್ಟಿದೆ, ಆರೋಗ್ಯವೇ ಸಕಲ ಸಂಪತ್ತಿಗಿಂತ ಹೆಚ್ಚು ಎಂಬುದಾಗಿ. ಆದ್ದರಿಂದ ದೇವರ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಜ್ಞಾನವು ತನ್ನ ಬಲಗೈಯಲ್ಲಿ ದೀರ್ಘಾಯುಷ್ಯವನ್ನು, ಎಡಗೈಯಲ್ಲಿ ಧನವು ಘನತೆಯೂ ಉಂಟು, ಮತ್ತು ಆಕೆಯ ದಾರಿಗಳು ಸುಖಕರವಾಗಿಯೂ ಸಮಾಧಾನಕರವಾಗಿಯೂ ಇದೆ, ಮತ್ತು ಅಲ್ಲಿ ಸಂತೋಷವೆನ್ನುವಂಥದ್ದು ನೆಲೆಗೊಂಡಿರುತ್ತದೆ ಎಂಬುದಾಗಿ. You see, whatever we are looking for in our lives is available if we have that wisdom. We have money, we have wealth, we have long life, we have peace. You name anything, joyfulness, everything is available with wisdom. So we have to have all these things. We require money, we require good health, we require peace, we require joyfulness, pleasantness, everything we require in our life, correct? So that's what your wisdom says. I am building my house with money, with silver and gold, rubies and honor and long life. Everything in that house, it should be available. ನಮಗೆ ಜ್ಞಾನವೊಂದು ಇರುವುದಾದರೆ ಬೇಕಾಗಿರುವಂಥ ಎಲ್ಲವೂ ನಮಗೆ ದೊರೆಯುವಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಈಗಿನ ದಿನಗಳಲ್ಲಿ ನಮಗೆ ಬೇಕಾಗಿರೋದು ಹಣ, ಐಶ್ವರ್ಯ, ಸಂಪತ್ತು, ಏನು ಬೇಕಾದರೂ ಜ್ಞಾನ ಒಂದು ಇರುವುದಾದರೆ ಇವೆಲ್ಲವನ್ನು ನಾವು ಹೆಚ್ಚಾಗಿ ಸಂಪಾದಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಜ್ಞಾನವು ಇರುವಂಥ ಸ್ಥಳದಲ್ಲಿ ಅದು ಹವಳಕ್ಕಿಂತಲೂ ಬಂಗಾರಕ್ಕಿಂತಲೂ ಬೆಳ್ಳಿಗಿಂತಲೂ ಹೆಚ್ಚು ಅಮೂಲ್ಯವಾದದ್ದು, ಮತ್ತು ಧನ ಘನತೆಗಳು ನಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಸುಖವು ಸಮಾಧಾನವು ನಮ್ಮಲ್ಲಿ ನೆಲೆಗೊಂಡಿರುತ್ತವೆ, ಮತ್ತು ಸಂತೋಷದಿಂದ ನಾವು ಜೀವನವನ್ನು ಕಳೆಯಬಹುದು. ನಮಗೆ ದೀರ್ಘಾಯುಷ್ಯವು ಹೆಚ್ಚಾಗಿ ಇರುತ್ತದೆ, ಮತ್ತು ಎಲ್ಲ ವಿಧವಾದಂಥ ಸಂಪತ್ತು ನಮ್ಮನ್ನು ಆವರಿಸಿಕೊಳ್ಳಬೇಕೆಂದು ಹೇಳುವುದಾದರೆ ಜ್ಞಾನವು ಮುಖ್ಯವಾಗಿ ನಮಗೆ ಬೇಕಾಗಿದೆ. And further, if we move on, it talks about the benefits that we can draw out of this wisdom.
ಇನ್ನು ಮುಂದೆ ನಾವು ನೋಡಬೇಕೆಂದು ಹೇಳುವುದಾದರೆ ಈ ಒಂದು ಜ್ಞಾನದಿಂದ ನಾವು ಬೇಕಾಗಿರುವಂಥ ಬೇರೆ ಎಲ್ಲವನ್ನು ಪಡೆದುಕೊಳ್ಳಬಹುದು ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. In verse 22 says, and that will be a life to you, a graceful ornament for your neck. And when you sit and you are not afraid, and when you lie down, you sleep with pleasantness, and you are not afraid of sudden disaster or devastation that comes to the wicked. You see, because she says, God is our confidence. We just lie down and sleep peacefully, and we are not afraid of anything. That the world may, be filled with all disaster, devastation, anything, but we are not afraid because God gives us wisdom to escape from all these things. So, wisdom is really required to establish our house, your life. ನಮ್ಮ ಜೀವನದಲ್ಲಿ ಜ್ಞಾನವೆಂದು ಹೇಳುವಂಥದ್ದು ಅದು ಆಭರಣವಾಗಿ ಕಾಣಲ್ಪಡುತ್ತದೆ. 22ನೇ ವಾಕ್ಯದಿಂದ ಓದುವಂಥ ಸಮಯದಲ್ಲಿ ಜ್ಞಾನೋಕ್ತಿಗಳು 3:22ನೇ ವಾಕ್ಯದಿಂದ, ಅವು ನಿನಗೆ ಜೀವವೂ ನಿನ್ನ ಕೊರಳಿಗೆ ಭೂಷಣವೂ ಆಗಿರುವವು. ಆಗ ನೀನು ಎಡವದೆ ನಿನ್ನ ಮಾರ್ಗದಲ್ಲಿ ನಿರ್ಭಯವಾಗಿ ನಡೆಯುವಿ. ನೀನು ಮಲಗುವಾಗ ಹೆದರಿಕೆ ಇರುವುದಿಲ್ಲ. ಮಲಗಿದ ಮೇಲೆ ಸುಖವಾಗಿ ನಿದ್ರೆ ಮಾಡುವಿ. ಪಕ್ಕನೆ ಬರುವ ಅಪಾಯಕ್ಕಾಗಲಿ ದುಷ್ಟರಿಗೆ ಸಂಭವಿಸುವ ನಾಶನಕ್ಕಾಗಲಿ ನೀನು ಅಂಜುವುದೇ ಇಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀವು ಮಲಗುವಂಥ ಸಮಯದಲ್ಲಿಯೂ ನಿಮಗೆ ಸುಖಕರವಾದಂಥ ನಿದ್ರೆಯನ್ನು ಅನುಗ್ರಹಿಸುವನು ಮತ್ತು ನೀವು ಸಂತೋಷವಾಗಿರುವುದಕ್ಕೆ ಯಾವುದೇ ಅಪಾಯಕ್ಕೆ ಒಳಗಾಗದಂತೆ ನಿಮ್ಮ ಸುತ್ತಮುತ್ತಲೂ ಯಾವುದೇ ನಾಶನಗಳು ಬಂದರೂ ಸರಿ, ನೀವು ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ದೇವರ ಜ್ಞಾನವು ಬಹಳ ಅವಶ್ಯಕವಾಗಿದೆ. So, let's build our house with the pillar of wisdom, because it says in Proverbs chapter 8 verse 11 says, because wisdom is better than precious gems, and nothing you desire can be compared to it. ನಾವು ಈ ಜ್ಞಾನವೆನ್ನುವುದರ ಮೇಲೆ ನಮ್ಮ ಮನೆಯನ್ನು ಕಟ್ಟುವಂಥದ್ದು ಉತ್ತಮವಾಗಿದೆ. ಯಾಕೆಂದರೆ ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಜ್ಞಾನವು ಹವಳಕ್ಕಿಂತಲೂ ಶ್ರೇಷ್ಠ, ಇಷ್ಟ ವಸ್ತುಗಳೆಲ್ಲವೂ ಅದಕ್ಕೆ ಸಮವಲ್ಲ. Pastor, you talked about wisdom. That what is wisdom? Now we require the definition for the wisdom. ಪಾಸ್ಟರ್, ನೀವು ಜ್ಞಾನ ಎಂಬುದಾಗಿ ಹೇಳಿದ್ರಿ, ಆದರೆ ಆ ಜ್ಞಾನ ಅಂದರೆ ಏನು ಎಂಬುದಾಗಿ ನೀವು ಕೇಳಬಹುದು. People in this world always refer, he's got a lot of wisdom. My dear friend, wisdom is different, knowledge is different, understanding is different. ಇಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜನರು ಹೇಳ್ತಾರೆ ಇವರಿಗೆ ಜ್ಞಾನವಿದೆ, ಇವರು ತುಂಬ ವಿವೇಕದಿಂದ ತುಂಬಿದ್ದಾರೆ ಎಂಬುದಾಗಿ ಎಲ್ಲ ಹೇಳಬಹುದು. ಆದರೆ ಇಲ್ಲಿ ಪ್ರತಿಯೊಂದು ಬೇರೆ ಬೇರೆಯಾಗಿ ಕಾಣಲ್ಪಡುತ್ತದೆ. ಜ್ಞಾನ, ವಿವೇಕ, ವಿವೇಚಿಸುವಂಥ ದೃಷ್ಟಿಯು 3 ಬೇರೆಯಾಗಿ ಕಾಣಲ್ಪಡುತ್ತಾ ಇದೆ. In this world, we acquire knowledge by reading books, someone teaching us. So we acquire a lot of knowledge, but not the wisdom. ಈ ಲೋಕದಲ್ಲಿ ನಾವು ಅನೇಕ ಪುಸ್ತಕಗಳನ್ನು ಓದಿ ನಾವು ವಿವೇಕವನ್ನು ಪಡೆದುಕೊಳ್ಳುತ್ತೇವೆ, ಆದರೆ ಜ್ಞಾನವನ್ನು ಪಡೆಯುವುದಿಲ್ಲ. Because the wisdom is the mystery of God. Only the Spirit of God will reveal the wisdom to a person. ಯಾಕೆಂದರೆ ಜ್ಞಾನವೆನ್ನುವಂಥದ್ದು ದೇವರ ಒಂದು ರಹಸ್ಯವಾಗಿದೆ. ದೇವರು ಮಾತ್ರವೇ ಆ ರಹಸ್ಯವನ್ನು ನಮಗೆ ಗೋಚರಪಡಿಸುವುದಕ್ಕೆ ಸಾಧ್ಯವಾಗುತ್ತದೆ. By knowledge you acquire, you know so many things, but all the learned people, if you see it, they are not wise people. They are foolish in so many ways. ನಾವು ಲೋಕದಲ್ಲಿರುವಂಥ ಎಲ್ಲ ಕಾರ್ಯಗಳನ್ನು ಓದಿ ಅನೇಕ ವಿಧವಾದಂಥ ವಿವೇಕಗಳನ್ನು ಪಡೆದುಕೊಳ್ಳಬಹುದು. ಆದರೆ ಆ ರೀತಿಯಾಗಿರುವಂಥ ದೊಡ್ಡ ವ್ಯಕ್ತಿಗಳೆಲ್ಲ ಜ್ಞಾನಿಗಳು ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. Because we see, there's so many learned people, the way they act like a fools. Many a times they say they are learned fools. ಅನೇಕ ವೇಳೆಗಳಲ್ಲಿ ವಿದ್ಯಾವಂತರು ಸಹ
ದಡ್ಡರ ರೀತಿಯಲ್ಲಿ ಅವರು ವರ್ತಿಸುತ್ತಾರೆ. ಹಾಗಾದ್ರೆ ವಿದ್ಯಾವಂತ ದಡ್ಡರು ಎಂಬುದಾಗಿ ನಾವು ಅವರಿಗೆ ಹೇಳಬಹುದು. If you refer to Proverbs chapter 8, verse 12, it says, I, wisdom, dwell together with prudence. ಇಲ್ಲಿ ಜ್ಞಾನವೆಂಬ 12ನೇ ವಾಕ್ಯದಲ್ಲಿ ಜ್ಞಾನವೆಂಬ ನನಗೆ ಜಾಣ್ಮೆಯೇ ನಿವಾಸ. So wisdom means, what is wisdom? Wisdom means prudence. That actually, Proverbs 3 verse 12, if you see it, it says, carefully observe sound judgment and discernment. ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಜ್ಞಾನೋಕ್ತಿಗಳು 3:21 ವಾಕ್ಯದಲ್ಲಿ, ಮಗನೇ ಸುಜ್ಞಾನವನ್ನು ಬುದ್ಧಿಯನ್ನು ಭದ್ರವಾಗಿಟ್ಟುಕೋ, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ ಎಂಬುದಾಗಿ. So wisdom means discretion and judgment. ಇಲ್ಲಿ ಜ್ಞಾನ ಎಂದು ಹೇಳಬೇಕಾದ್ರೆ ಅಲ್ಲಿ ನ್ಯಾಯ ತೀರ್ಪು ಮತ್ತು ಅದನ್ನು ವಿವೇಚಿಸುವಂತ ಗುಣವು. If you refer further, it says it is a calculation, foresightedness, and forethought. That is looking things ahead of others. ಇನ್ನು ಇದಕ್ಕೆ ಒಂದು ತಾತ್ಪರ್ಯವಾಗಿ ಗಮನಿಸಿ ನೋಡಬೇಕೆಂದು ಹೇಳುವುದಾದರೆ, ಇದು ದೂರದೃಷ್ಟಿ, ಮುನ್ಸೂಚನೆ ಇಲ್ಲವೇ ಮುಂದಾಲೋಚನೆಯನ್ನು ಸೂಚಿಸುವಂತದ್ದಾಗಿದೆ. We think ahead of others what's going to come and what will happen. So you pre-plan things and you think about it before the things happen and prepare yourself and take a right judgment at the right time. ನಾವು ಬೇರೆ ವ್ಯಕ್ತಿಗಳಿಗಿಂತ ಬೇರ್ಪಟ್ಟವರಾಗಿ ಕಾಣಲ್ಪಡುತ್ತೇವೆ. ಯಾಕೆಂದರೆ ಮುಂದೆ ನಡೆಯುವಂಥ ಕಾರ್ಯಗಳನ್ನು ಮುಂದಾಲೋಚನೆಯಿಂದ ಈಗಲೇ ನಾವು ಅದನ್ನು ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ವರ್ತಿಸುತ್ತೇವೆ. ಆಗ ನಮಗೆ ಸರಿಯಾದಂಥ ನ್ಯಾಯ ತೀರ್ಪು, ಸರಿಯಾದಂಥ ಮುನ್ಸೂಚನೆಯು ನಮ್ಮಲ್ಲಿ ಕಾಣಲ್ಪಡುತ್ತದೆ. Now we see the disaster, rain disaster, flood disaster nowadays in Himachal Pradesh and UP. The rain water comes in flood and washes away the complete village or buildings, everything. You see all these things. ನಾವು ಹಿಮಾಚಲ್ ಪ್ರದೇಶ ರೀತಿಯಾಗಿರುವಂಥ ಸ್ಥಳಗಳಲ್ಲಿ ಗಮನಿಸಿ ನೋಡಬೇಕಾದ್ರೆ ಮಳೆಯಿಂದಲೂ ಪ್ರವಾಹದಿಂದಲೂ ಒಂದೊಂದು ಹಳ್ಳಿಗಳನ್ನೇ ನೀರು ಕೊಚ್ಚಿಕೊಂಡು ಹೋಗುವುದನ್ನು ನೋಡ್ತೇವೆ. But if you see in detail why such things happened, why such thing is happening, ಯಾಕೆ ಈ ರೀತಿಯಾದಂಥ ಕಾರ್ಯಗಳು ನಡೆಯುತ್ತವೆ? these foolish people have built their houses in the waterways. Where water finds its way, there they build their houses. So that when the water comes, obviously it has to wash away their houses also. ಯಾಕೆಂದರೆ ಈ ದಡ್ಡ ಜನರು ತಮ್ಮ ಮನೆಗಳನ್ನು ನೀರು ಹರಿದು ಬರುವಂಥ ಮಾರ್ಗದಲ್ಲಿ ಕಟ್ಟಿದ್ದಾರೆ. ಆಗ ಪ್ರವಾಹವು ಬರುವಂಥ ಸಮಯದಲ್ಲಿ ಮನೆಗಳನ್ನು ಸಹ ಕೊಚ್ಚಿಕೊಂಡು ಹೋಗುತ್ತದೆ. Even the government people are allowing them to build their houses in the river bed. You know, whenever the flood comes, where does it go? Does it go through the highways and byways? No. It will find its own way and washes away whatever comes before them. ಇಲ್ಲಿ ಸರ್ಕಾರವೂ ಸಹ ಆ ನದಿ ದಡದಲ್ಲಿ ಮನೆಗಳನ್ನು ಕಟ್ಟುವುದಕ್ಕೆ ಅನುಮತಿ ಕೊಟ್ಟು ಬಿಡ್ತಾರೆ. ಮನೆಗಳನ್ನು ಕಟ್ಟಿದ ಮೇಲೆ ಪ್ರವಾಹವು ತುಂಬಿ ಹರಿಯುವಾಗ ನದಿಯ ನೀರು ಎಲ್ಲಿಗೆ ಹೋಗುತ್ತದೆ, ಅದು ತನಗೆ ಬೇಕಾದಂಥ ಮಾರ್ಗವನ್ನು ಮಾಡಿಕೊಂಡು ಅದಕ್ಕೆ ವಿರುದ್ಧವಾಗಿ ಏನೇ ಬಂದರೂ ಅದನ್ನು ಕೊಚ್ಚಿಕೊಂಡು ಹೋಗುತ್ತದೆ. These people did not have prudence. They have no foresightedness. There's no forethought and foolish judgment. That's why Bible says wisdom means prudence. That is discernment and judgment. ಆದ್ದರಿಂದ ಈ ಜನರು ವಿವೇಚನೆ, ಮುನ್ಸೂಚನೆ, ದುರಾಲೋಚನೆ
ದೂರಾಲೋಚನೆ ಮತ್ತು ದೂರದೃಷ್ಟಿ ಇಲ್ಲದೆ ಇರೋದ್ರಿಂದ ಈ ರೀತಿಯಾದಂಥ ಮನೆಗಳನ್ನು ಕಟ್ಟಿದ್ರಿಂದ ಅಲ್ಲಿ ಪ್ರವಾಹವು ಬಂದು ಎಲ್ಲವನ್ನು ಕೊಚ್ಚಿಕೊಂಡು ಹೋಗುತ್ತದೆ. ಆಗ ಅವರಿಗೆ ನ್ಯಾಯ ತೀರ್ಪು ಕೆಟ್ಟದಾಗಿ ನಡೆಯುತ್ತದೆ. ಆದ್ದರಿಂದ ಜ್ಞಾನ ಎಂದು ಹೇಳುವಂಥ ಸಮಯದಲ್ಲಿ ಅದು ವಿವೇಚನೆಯನ್ನು, ಮುಂದಾಲೋಚನೆಯನ್ನು, ದೂರದೃಷ್ಟಿಯನ್ನು ಸೂಚಿಸುವಂಥದ್ದಾಗಿದೆ. Discretion of finding what is right, what is wrong, and taking a right judgment. That makes one's life, happy and joyful, and you don't have to have any fear in your life. ಯಾವುದು ಸರಿ ತಪ್ಪು ಎಂಬುದಾಗಿ ವಿವೇಚಿಸಿ ತಿಳಿದುಕೊಳ್ಳುವಂಥ ಒಂದು ಜ್ಞಾನವು ನಮ್ಮಲ್ಲಿ ಬರುವಂಥ ಸಮಯದಲ್ಲಿ ಆ ಒಂದು ಮನೆಯ ಇಲ್ಲವೇ ಅವರ ಜೀವಿತವು ಬಹಳ ಸಮೃದ್ಧಿಯಾಗಿ ಬೆಳೆಯುತ್ತದೆ ಎಂಬುದಾಗಿ ಹೇಳಲು ಬಯಸುತ್ತೇನೆ. You see, in Proverbs chapter 21, verse 20 says, the wise stores up a choice food and olive oil, but fools divorce all they have. ಇಲ್ಲಿ ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಜ್ಞಾನಿಯ ನಿವಾಸದಲ್ಲಿ ಎಣ್ಣೆಯೂ ಶ್ರೇಷ್ಠ ಸಂಪತ್ತು ಇರುವವು, ಜ್ಞಾನಹೀನನು ಇದ್ದದ್ದನ್ನೆಲ್ಲ ನುಂಗಿಬಿಡುವನು. During this pandemic times, we have seen many families gone bankrupt, not a single paisa in their house. Most of them, I tell you, they become beggars because they not saved anything in their lives. They thought everything will be normal. They never thought about dark period. They never thought about worst period. What happens is, when the pandemic came, for 1 week lockdown, just 1 week lockdown, people became, in 1 week time, they become beggars. ಇಲ್ಲಿ ಗಮನಿಸಿ ನೋಡುವಂಥ ಸಮಯದಲ್ಲಿ, ಪಿಡುಗಿನ ಸಮಯದಲ್ಲಿ ಜನರು ತಮಗೆಂದು ಏನು ಸೇರಿಸಿಟ್ಟುಕೊಳ್ಳದೆ ಇರೋದ್ರಿಂದ, ತಮಗೆ ಬೇಕಾಗಿರುವಂಥ ವಸ್ತುಗಳನ್ನು ಶೇಖರಣೆ ಮಾಡಿಟ್ಟುಕೊಳ್ಳದೆ ಇರೋದ್ರಿಂದ, ಅವರು ದಡ್ಡರಾಗಿ ವರ್ತಿಸಿದ್ದರಿಂದ ತಮ್ಮ ಜೀವಿತದಲ್ಲಿ 1 ವಾರ, ಈ ಪಿಡುಗಿನ ಸಮಯದಲ್ಲಿ 1 ವಾರ ಲಾಕ್ಡೌನ್ ಮಾಡಿದ್ದಕ್ಕೆ ಎಲ್ಲ ರೀತಿಯಾದಂಥ ಕಷ್ಟಗಳನ್ನು ಅನುಭವಿಸಿ ಎಲ್ಲರೂ ಕಳೆದುಕೊಂಡು, ಇರುವಂಥ ಎಲ್ಲವನ್ನು ಕಳೆದುಕೊಂಡು ದಿವಾಳಿಯಾಗಿ ಹೊರಗೆ ಬಂದು ಭಿಕ್ಷುಕರ ರೀತಿಯಲ್ಲಿ ನಿಂತಿರುವುದನ್ನು ನಾವು ಗಮನಿಸುತ್ತೇವೆ. Today, when I read the newspaper which says more than 1 lakh children are orphaned because of this pandemic. More than 1 lakh children orphaned because of this pandemic. Father died, mother died, and there are nothing left in the house. So the children are orphaned and they are in the streets. Just imagine how the parents also led their lives. And today, more than 10 lakh people are affected because of this pandemic. They are in the rock bottom. They become beggars. That's what the news says. ಇಂದಿನ ವಾರ್ತಾಪತ್ರಿಕೆಯನ್ನು ನೋಡಿ ಓದುವಂಥ ಸಮಯದಲ್ಲಿ ಪತ್ರಿಕೆಯಲ್ಲಿ ತಿಳಿಸಲ್ಪಟ್ಟಿದೆ, ಸುಮಾರು 1 ಲಕ್ಷಕ್ಕೂ ಹೆಚ್ಚಾದಂಥ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಕಳೆದುಕೊಂಡು ಅನಾಥರಾಗಿದ್ದಾರೆ ಎಂಬುದಾಗಿ. ತಂದೆ ತಾಯಿಗಳು ಅವರು ಯಾವ ರೀತಿಯಾದಂಥ ಜೀವನವನ್ನು ನಡೆಸಿರಬಹುದು ಯೋಚಿಸಿ ನೋಡಿ. ಅವರು ಮಕ್ಕಳಿಗೆಂದು, ಮಕ್ಕಳು ಎಲ್ಲವನ್ನು ಕಳೆದುಕೊಂಡಿದ್ದಾರೆ, ತಂದೆ ತಾಯಿಗಳು ಇಲ್ಲ, ತಮಗೆ ಬೇಕಾಗಿರುವಂಥ ವಸ್ತು ಸಲಕರಣೆಗಳು ಸಹ ಇಲ್ಲದೆ ಅವರೆಲ್ಲರೂ ಅನಾಥರಾಗಿ, ಇನ್ನು ಹೇಳಬೇಕೆಂದು ಹೇಳುವುದಾದರೆ ವಾರ್ತಾಪತ್ರಿಕೆಯ ಒಂದು ಶಬ್ದವು ಭಿಕ್ಷುಕರ ರೀತಿಯಲ್ಲಿ ಅವರು ಬಂದು ನಿಂತಿದ್ದಾರೆ ಎಂಬುದಾಗಿ ಹೇಳಲ್ಪಟ್ಟಿದೆ. Bible says even ants store food during summer season to save themselves during the winter season. ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಇರುವೆಯು ಸಹ ತನ್ನ ಬೇಸಿಗೆ ಕಾಲಕ್ಕೆಂದು ಅದು ಆಹಾರವನ್ನು ಮಳೆಗಾಲಕ್ಕೆಂದು ಆಹಾರವನ್ನು ಕೂಡಿಸಿಟ್ಟುಕೊಳ್ಳುತ್ತದೆ. ಯಾಕೆಂದರೆ ಅದು ಮಳೆಗಾಲದಲ್ಲಿ ತನ್ನನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ. My dear friend, what I'm trying to tell you is, you require wisdom to lead a good life. Build your house with wisdom.
ಆದ್ದರಿಂದ ಪ್ರೀತಿಯುಳ್ಳ ಸಹೋದರಿಯೇ, ನಾನು ನಿಮಗೆ ಏನನ್ನು ಹೇಳಲು ಬಯಸುತ್ತೇನೆ ಎಂದು ಹೇಳುವುದಾದರೆ, ನೀವು ಮನೆಯನ್ನು ಕಟ್ಟಬೇಕಾದರೆ ನಿಮ್ಮ ಮನೆಯನ್ನು ಜ್ಞಾನದ ಮೇಲೆ ನೀವು ಕಟ್ಟಬೇಕು. But where wisdom is available? You may ask me, where can I find this wisdom? ನೀವು ಒಂದು ವೇಳೆ ಕೇಳಬಹುದು, ಈ ಜ್ಞಾನವನ್ನು ನಾನು ಎಲ್ಲಿ ಹುಡುಕಲಿ ಎಂಬುದಾಗಿ. That's what we read in Job chapter 28 verse 20 says. Where can I find this wisdom? That's what he says. From where then does wisdom originate? Where does understanding live? ಆದ್ದರಿಂದಲೇ ಯೋಬನು ಹೇಳ್ತಾನೆ, ಯೋಬನ ಪುಸ್ತಕ 28ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ, ಹೀಗಿರಲು ಜ್ಞಾನವು ಎಲ್ಲಿಂದ ಬರುವುದು, ವಿವೇಕವು ಯಾವ ಸ್ಥಳದಲ್ಲಿ ದೊರಕಿತು. And people are not looking for wisdom, thinking that is available in the books, or some great people will preach to them. My dear friend, wisdom does not come from what you read. There are so many learned fools who take a wrong decision and end their lives. So many great people commit suicide. Why? Because of their foolishness. Wisdom comes from God. Proverbs chapter 2 verse 6 says, "For Lord gives wisdom, and from his mouth come knowledge and understanding. He stores up sound wisdom for the upright, and is a shield to those who walk in integrity." ಇಲ್ಲಿ ನಾವು ಕೇಳಬಹುದು, ಜ್ಞಾನವನ್ನು ಎಲ್ಲಿಂದ ಪಡೆದುಕೊಳ್ಳಬಹುದು, ಅದು ಹೇಗೆ ದೊರೆಯುತ್ತದೆ ಎಂಬುದಾಗಿ. ಇನ್ನು ಕೆಲವರು ಹೇಳುವಂಥದ್ದು, ನಾವು ಅನೇಕ ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಿ ಜ್ಞಾನವನ್ನು ಪಡೆದುಕೊಳ್ಳುತ್ತೇವೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರಿಯರೇ, ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಿ ವಿದ್ಯಾವಂತರಾಗಿರುವಂಥ ಜನರು ಕೆಲವು ವೇಳೆಗಳಲ್ಲಿ ಅವರು ಆಲೋಚನೆಯನ್ನು ಹೇಳುತ್ತಾರೆ, ತಪ್ಪಾದಂಥ ಒಂದು ತೀರ್ಮಾನವನ್ನು ಮಾಡುತ್ತಾರೆ, ದಡ್ಡರಾಗಿ ಕಾಣಲ್ಪಡುತ್ತಾರೆ. ಆದ್ದರಿಂದ ಪ್ರೀತಿಯುಳ್ಳ ದೇವಜನರೇ, ಜ್ಞಾನವು ಹೇಳುವಂತ ಸಮಯದಲ್ಲಿ ಅದು ಎಲ್ಲಿಂದ ನಮಗೆ ದೊರಕುತ್ತದೆ? ಇದು ದೇವರ ಜ್ಞಾನವಾಗಿ ಕಾಣಲ್ಪಡುವುದರಿಂದ ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ 6-7ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರುತ್ತವೆ. ಆತನು ಯಥಾರ್ಥ ಚಿತ್ತರಿಗಾಗಿ ಸುಜ್ಞಾನವನ್ನು ಕೂಡಿಸಿಡುವನು, ದೋಷವಿಲ್ಲದೆ ನಡೆಯುವವರಿಗೆ ಗುರಾಣಿಯಾಗಿದ್ದಾನೆ. This discretion, this judgment, that will protect you. That's what verse 11 says. Proverbs 2 verse 11, 12, 13 says, discretion will protect you, understanding will watch over you, deliver you from evil and from the perverse talk of the people, and those who abandon the right path to travel along the ways of darkness. If you abandon this wisdom, you will walk in the dark path only. ಇಲ್ಲಿ ದೇವರ ವಾಕ್ಯದಲ್ಲಿ ಅದೇ ಅಧ್ಯಾಯ 11ರಿಂದ 13ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಬುದ್ಧಿಯು ನಿನಗೆ ಕಾವಲಾಗಿರುವುದು, ವಿವೇಕವು ನಿನ್ನನ್ನು ಕಾಪಾಡುವುದು. ಇದರಿಂದ ನೀನು ದುರ್ಮಾರ್ಗದಿಂದಲೂ ಕೆಟ್ಟ ಮಾತನಾಡುವವರಿಂದಲೂ ತಪ್ಪಿಸಿಕೊಳ್ಳುವಿ. ಅವರಾದರೋ ಕತ್ತಲ ಹಾದಿಗಳನ್ನು ಹಿಡಿಯಬೇಕೆಂದು ಧರ್ಮ ಮಾರ್ಗಗಳನ್ನು ತೊರೆದು ಬಿಡುವರು. ನೀನು ಧರ್ಮ ಮಾರ್ಗದಲ್ಲಿ ಕಾಣಲ್ಪಡುವುದಾದರೆ ದೇವರು ನಿನ್ನನ್ನು ದುರ್ಮಾರ್ಗದಿಂದಲೂ ಕೆಟ್ಟ ಮಾತುಗಳನ್ನಾಡುವವರಿಂದಲೂ ತಪ್ಪಿಸುವಾತನಾಗಿಯೋ ನಿನಗೆ ಕಾವಲಾಗಿಯೂ ಕಾಣಲ್ಪಡುತ್ತಾ ಇದ್ದಾನೆ. So God gives wisdom. So what we should do? James chapter 1 verse 5 says, you ask wisdom from God. That's what he says. If any of you lacks wisdom, he should ask God, who gives everyone generously without a rebuke, and it will be given to him. ಆದ್ದರಿಂದ ದೇವರ ವಾಕ್ಯದಲ್ಲಿ ದೇವರ ಜ್ಞಾನವನ್ನು ಪಡೆದುಕೊಳ್ಳುವುದು ಹೇಗೆ ಎಂಬುದಾಗಿ ಕೇಳುವಂತ ನಿಮ್ಮೆಲ್ಲರಿಗೂ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. The fear of the Lord is the beginning of the wisdom. So ask God with a fear. Go to God and ask, God, I do not have the wisdom to decide things. I do not have the wisdom to discriminate this and that. What is right or what is wrong? I'm not able to understand. Give me that discretion, the judgment. Fill me with the knowledge, Lord, so that I can take a right decision in my life.
ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲ ಎಂಬುದಾಗಿ ದೇವರ ವಾಕ್ಯವು ಹೇಳುವಂತಹ ರೀತಿಯಲ್ಲಿ ದೇವರ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ನಾವು ಹೆಚ್ಚು ಕಾತುರವುಳ್ಳವರಾಗಿ ಕಾಣಲ್ಪಡಬೇಕು. ದೇವರಲ್ಲಿ ಹೋಗಿ, ದೇವರೇ ನನಗೆ ಯಾವುದು ಒಳ್ಳೆಯದು ಕೆಟ್ಟದು ಎಂಬುದಾಗಿ ನಾನು ಅರ್ಥ ಮಾಡಿಕೊಳ್ಳುವಂತೆ ನನಗೆ ನಿನ್ನ ಜ್ಞಾನವನ್ನು ದಯಪಾಲಿಸು ದೇವರೇ ಎಂಬುದಾಗಿ ಆತನ ಬಳಿಯಲ್ಲಿ ನಾವು ಕೇಳಿಕೊಳ್ಳಬೇಕು. God said to Moses, "You build a tabernacle for me." ದೇವರು ಮೋಶೆಯನ್ನು ನನಗೊಂದು ಆಲಯವನ್ನು ನೀನು ಕಟ್ಟಬೇಕು ಎಂಬುದಾಗಿ ಕಳುಹಿಸಿದನು. Moses did not know what is the architecture of the tabernacle, what are things to be there inside, what vessels, how it should be built. He had no idea. ಮೋಶೆಗೆ ಆ ಒಂದು ಗುಡಾರವು, ದೇವರ ಗುಡಾರವು ಹೇಗಿರುತ್ತದೆ, ಅದನ್ನು ಹೇಗೆ ಕಟ್ಟಬೇಕು, ಅದರಲ್ಲಿ ಏನೇನೆಲ್ಲ ಇಡಬೇಕು ಎನ್ನುವಂತ ಯಾವುದೇ ಜ್ಞಾನವು ತನ್ನಲ್ಲಿ ಕಾಣಲ್ಪಡಲಿಲ್ಲ. There was no manual available those days to refer and make a tabernacle and keep all the various vessels and how to make those vessels. All these things, no idea, no manual available. ಆಗಿನ ಕಾಲದಲ್ಲಿ ದೇವರ ಆಲಯವನ್ನು ಹೇಗೆ ಕಟ್ಟಬೇಕು ಎನ್ನುವಂತ ಯಾವುದೇ ಮ್ಯಾನ್ಯುಯಲ್, ಅಂದರೆ ಮೊದಲೇ ತಿಳಿಸಲ್ಪಟ್ಟಿರುವಂತ ತೀರ್ಪು ಹೇಳುವಂತ ಒಂದು ನಕ್ಷೆ ಆಗಲಿ ಅವರಿಗೆ ಕಾಣಲ್ಪಡಲಿಲ್ಲ. ಆ ಒಂದು ಆಲಯವನ್ನು ಹೇಗೆ ಕಟ್ಟಬೇಕು, ಅದರಲ್ಲಿ ಯಾವ ಪಾತ್ರೆಗಳನ್ನು, ವಸ್ತುಗಳನ್ನು ಇಡಬೇಕು, ಅದನ್ನು ಹೇಗೆ ಮಾಡಬೇಕು ಎನ್ನುವಂತ ಯಾವುದೇ ನಕ್ಷೆಯು ಮೋಶೆಗೆ ಇರಲಿಲ್ಲ. And we had to find the craftsman who will do all those things. Who will do this work, mason work? Who will do the goldsmith work, blacksmith work, or electrician work? So many things. And who will do? Nobody had any idea about this. ಇಲ್ಲಿ ಈ ಆಲಯವನ್ನು ಕಟ್ಟುವುದಕ್ಕೆ ಕೆತ್ತನೆ ಕೆಲಸವನ್ನು ಯಾರು ಮಾಡುವುದು, ಅದನ್ನು ಹೇಗೆ ಮಾಡುವುದು, ಅದರಲ್ಲಿ ಕರಕುಶಲತೆ ಹೊಂದಿರುವಂಥ ವ್ಯಕ್ತಿಗಳು ಯಾರು ಎಂಬುದಾಗಿ ಯಾರಿಗೂ ಗೊತ್ತಿಲ್ಲ. And he was wondering, and God speaks to Moses, "Don't worry. I'm doing a great thing now. I'm going to give wisdom to the people, and they will start doing it." That's what he says in Exodus chapter 31, verse 3 says, "I have filled a man with the Spirit of God, with wisdom and understanding and knowledge, and all kinds of craftsmanship." There is no such word like craftsman those days, but God says, "I have filled a man with wisdom so that he will be a great craftsman to do all these things." ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ದೇವರು ಮೋಶೆಯು ಇದನ್ನು ಹೇಗೆ ಕಟ್ಟುವುದು ಎಂಬುದಾಗಿ ಅಂಗಲಾಚುತ್ತಾ ಆತನು ಯಾವುದೇ ದಿಕ್ಕು ತೋಚದೆ ಕುಳಿತಿರುವಂಥ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ವಿಮೋಚನಾ ಕಾಂಡ 31ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯ 3ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಕೆತ್ತುವುದಕ್ಕೂ ರತ್ನಗಳನ್ನು ಮತ್ತು ಮರದಲ್ಲಿ ವಿಚಿತ್ರವಾಗಿ ಕೆತ್ತನೆ ಕೆಲಸವನ್ನು ಮಾಡುವುದಕ್ಕೂ ಈ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ ನಾನು ಇವರಿಗೆ ಜ್ಞಾನವನ್ನು ದಯಪಾಲಿಸಿದ್ದೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಮುಂದೆ ಓದುವಂಥ ಸಮಯದಲ್ಲಿ ಜ್ಞಾನ, ವಿದ್ಯಾ, ವಿವೇಕಗಳನ್ನು, ಸಕಲ ಶಿಲ್ಪಶಾಸ್ತ್ರ ಜ್ಞಾನವನ್ನು ನಾನು ಅನುಗ್ರಹಿಸಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾನೆ. And Exodus chapter 36 verse 1 says, "Bezaleel and Oholiab and all the skilled craftsmen to whom the Lord gave wisdom and understanding to know how to do all the work in constructing the sanctuary, or to do everything that the Lord has commanded." How to do? You see, sometimes you wonder how to do. Don't worry. Ask God to give wisdom. How to do things in your life. God's wisdom is required. That's what he says. Build your house with the pillar of wisdom. ವಿಮೋಚನಾ ಕಾಂಡ 6ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಬೆಚಲೇಲನು ಒಹೋಲಿಯಾಬನು ಎಲ್ಲವನ್ನೂ ಯೆಹೋವನು ಆಜ್ಞಾಪಿಸಿದ ಪ್ರಕಾರವೇ ಮಾಡುವರು, ಮತ್ತು ಬೇರೆ ಜಾಣರೆಲ್ಲರೂ, ಅಂದರೆ ಯೆಹೋವನಿಂದ ಜ್ಞಾನ ವಿವೇಕಗಳನ್ನು ಹೊಂದಿ ದೇವ ಮಂದಿರವನ್ನು ನಿರ್ಮಿಸುವ ಕೆಲಸಕ್ಕೋಸ್ಕರ ಬೇಕಾದ ಸಕಲ ವಿಧವಾದ ವಸ್ತುಗಳನ್ನು ಮಾಡುವ ಕ್ರಮ ತಿಳಿದಿರುವವರು ಅವರೊಂದಿಗೆ ಕೆಲಸ ಮಾಡುವರು. ಹಾಗಾದರೆ ದೇವರು ಅವರಿಗೆ ಯಾವ ರೀತಿಯಾದಂಥ ಕೆಲಸವನ್ನು ಹೇಗೆ ಮಾಡಬೇಕೆಂಬುದಾಗಿ ಜ್ಞಾನವನ್ನು ಆತನು ಅವರಿಗೆ ಕೊಡುವವನಾಗಿದ್ದಾನೆ.
ಆದ್ದರಿಂದ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ನಾವು ಯಾವುದೇ ಕೆಲಸವನ್ನು ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಎಂಬುದಾಗಿ ಅಂಗಲಾಚದಂತೆ ಆ ಒಂದು ಕೆಲಸವನ್ನು ನಾವು ಸರಿಯಾಗಿ ಮಾಡಿ ಮುಗಿಸುವುದಕ್ಕೆ ದೇವರ ಜ್ಞಾನವನ್ನು ನಾವು ಪಡೆದುಕೊಳ್ಳುವಂಥದ್ದು ಅತ್ಯವಶ್ಯಕವಾಗಿ ಕಾಣಲ್ಪಡ್ತಾ ಇದೆ. In many families, the head of the families complain, I don't know how to lead my life, how to educate my children, what to do, finance problem, and so many other problems, and there are so many enemies, so many things are there. I don't know now how to lead my family. ಅನೇಕ ಕುಟುಂಬಗಳಲ್ಲಿ ಕುಟುಂಬದ ಯಜಮಾನನು ಹೇಳುವಂಥ ಮಾತು, ನನ್ನ ಮಕ್ಕಳನ್ನು ಹೇಗೆ ಓದಿಸುವುದು, ಅವರಿಗೆ ಬೇಕಾದಂಥ ಆರ್ಥಿಕ ವ್ಯವಸ್ಥೆಯನ್ನು ಹೇಗೆ ಮಾಡುವುದು, ಇವರನ್ನು ಹೇಗೆ ನಾನು ಮುಂದಕ್ಕೆ ತರುವಂಥದ್ದು ಎನ್ನುವಂಥ ಅನೇಕ ಆಲೋಚನೆಗಳು, ಅನೇಕ ರೀತಿಯಾದಂಥ ಈ ರೀತಿಯಾದಂಥ ಕಾರ್ಯಗಳು ಅವರ ಮನಸ್ಸಿನಲ್ಲಿ ಬರುವುದನ್ನು ನಾವು ನೋಡುತ್ತೇವೆ. Build your house with the pillar of his wisdom, my dear. ಆದ್ದರಿಂದ ಪ್ರೀತಿಯುಳ್ಳ ಸಹೋದರನೇ ಸಹೋದರಿಯೇ, ನಿನ್ನ ಮನೆಯನ್ನು ಜ್ಞಾನವೆಂಬ ಸ್ತಂಭದ ಮೇಲೆ ನೀನು ಕಟ್ಟು. After Moses, someone has to lead people of Israel, and no leader was there that time. And God says, I have filled the son of Nun, Joshua, with the spirit of wisdom to lead my people. That's we can read in Deuteronomy verse 34:9. ಇಲ್ಲಿ ಮೋಶೆಯ ನಂತರ ಆತನ ಆ ಇಸ್ರಾಯೇಲ್ಯರ ಜನರನ್ನು ಹೇಗೆ ನಡೆಸುವುದು, ಅವರನ್ನು ನಡೆಸುವುದಕ್ಕೆ ನಾಯಕನು ಯಾರು ಎಂಬುದಾಗಿ ಅಂಗಲಾಚುವಂಥ ಸಮಯದಲ್ಲಿ ದೇವರು ಹೇಳುವಂಥ ಮಾತು, ನಾನು ಅವನಿಗೆ ಅಂದರೆ ನಾನು ನೇಮಿಸಿರುವಂಥ ವ್ಯಕ್ತಿಗೆ ಜ್ಞಾನದಿಂದ ತುಂಬಿಸಿದ್ದೇನೆ, ನೂನನ ಮಗನಾದ ಯೆಹೋಶುವನಿಗೆ ನಾನು ಜ್ಞಾನದಿಂದ ತುಂಬಿಸಿದ್ದೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಅದನ್ನು ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡುತ್ತೇವೆ. In our family, we have 2 or 3 people, or 4 people, or 5 people. But for those 4 or 5 people, we are not able to give food. We are not able to give them shelter, protection, dress. All these things we are not able to. We are struggling for 4 or 5 people. But here, lakhs of people. Jehoshua had to lead them, direct them, give them food, shelter, and protection from enemies. Everything he has to provide. Just imagine, how could you do? ನಮ್ಮ ಕುಟುಂಬಗಳಲ್ಲಿ ಗಮನಿಸಿ ನೋಡಬೇಕಾದ್ರೆ ನಾವು ಬರೀ 4-5 ಜನ ಮಾತ್ರ ಇರುತ್ತೇವೆ. ಈ ಒಂದು ಕುಟುಂಬವನ್ನು ಹೇಗೆ ಸಾಗಿಸುವುದು, ಇವರಿಗೆ ಬೇಕಾದಂಥ ಆಹಾರ, ಬಟ್ಟೆ, ವಸತಿ ಮತ್ತು ಓದಿಸುವಿಕೆ, ಇದನ್ನೆಲ್ಲ ನಾನು ಹೇಗೆ ಮಾಡುವುದು, ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲವಲ್ಲ ಎಂಬುದಾಗಿ ಅನೇಕ ರೀತಿಯಾಗಿ ನಾವು ಯೋಚಿಸುತ್ತೇವೆ. ಆದರೆ ಇಲ್ಲಿ ಯೆಹೋಶುವನನ್ನು ಗಮನಿಸಿ ನೋಡಬೇಕಾದ್ರೆ ಇಸ್ರಾಯೇಲ್ ಜನಾಂಗವನ್ನೇ ಆತನು ನಡೆಸಬೇಕಾದಂಥ ಒಂದು ಪರಿಸ್ಥಿತಿ ಬಂದಿತು. Build your house with a pillar of wisdom. ನಿನ್ನ ಮನೆಯನ್ನು ಜ್ಞಾನವೆಂಬುವಂಥ ಸ್ತಂಭದ ಮೇಲೆ ನೀನು ಕಟ್ಟು. And God asked Solomon, I'm pleased with you. What do you want in your life? ದೇವರು ಸೊಲೊಮೋನನನ್ನು ನೋಡಿ, ನಾನು ನಿನ್ನನ್ನು ನೋಡಿ ಮೆಚ್ಚಿದ್ದೇನೆ, ನಿನಗೆ ಏನು ಬೇಕು ಎಂದು ಕೇಳುವಂಥ ಸಮಯದಲ್ಲಿ, Whatever gift you want, I am ready to give you. What you want? ನಿನಗೆ ಯಾವ ವಿಧವಾದಂಥ ವರವು ಬೇಕು, ನೀನು ಕೇಳಿದಾಗ ನಾನು ಕೊಡುತ್ತೇನೆ, ಏನು ಬೇಕು ಕೇಳು ಎಂದು ಹೇಳುವಂಥ ಸಮಯದಲ್ಲಿ, You see, in 1 Kings chapter 3 verse 5 says, Lord appeared to Solomon one night in dream and told him, ask me for whatever you want and I will give it. Everything, free check God wants to give. Whatever you want, ask and I will give it. See the kind of a promise God gives to Solomon. 1 ಅರಸುಗಳು 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ದೇವರು ಆತನ ಕನಸಿನಲ್ಲಿ ಕಾಣಿಸಿಕೊಂಡು ಸೊಲೊಮೋನನನ್ನು ಕೇಳುವಂಥ ಮಾತು, ನಿನಗೆ ಯಾವ ವರ ಬೇಕು ಕೇಳಿಕೋ ಎಂಬುದಾಗಿ. ಹಾಗಾದರೆ ನಿನಗೆ ಏನು ಬೇಕಾದರೂ ನೀನು ಕೇಳಿಕೊಂಡ್ರೆ ನಾನು ಕೊಡ್ತೀನಿ ಎಂಬುದಾಗಿ ದೇವರು ಸೊಲೊಮೋನನಿಗೆ ಹೇಳುವುದನ್ನು ನಾವು ನೋಡ್ತೇವೆ. And this Solomon did not ask anything, honor, glory, money, rubies, gold, all these things he did not ask. He says, in 2 Chronicles chapter 1 verse 10, he says, see this,
Why Solomon was called a wise man? Because he says, give me wisdom now. I may go in and out among these people, because who can rule this great people that belongs to you. I need discretion and I need the spirit of judgment, oh God. You give me that wisdom. Wisdom of discretion, wisdom of judgment. You give me, that's enough. And that is why Solomon was called a man of wisdom. ಸೊಲೊಮೋನನು ಜ್ಞಾನಿಯಾದ ವ್ಯಕ್ತಿ ಎಂಬುದಾಗಿ ಕರೆಯಲ್ಪಟ್ಟನು. ಕಾರಣ 2 ಪೂರ್ವಕಾಲ ವೃತ್ತಾಂತ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಿನ್ನ ಪ್ರಜೆಯಾದ ಈ ಮಹಾಜನಾಂಗವನ್ನು ಆಳುವುದಕ್ಕೆ ಸಮರ್ಥರಾರು. ನಾನು ಈ ಜನರ ನಾಯಕನಾಗಿ ಹೋಗುತ್ತಾ ಬರುತ್ತಾ ಇವರು ಇರುವುದಕ್ಕೋಸ್ಕರ ನನಗೆ ಜ್ಞಾನ ವಿವೇಕಗಳನ್ನು ಅನುಗ್ರಹಿಸಬೇಕು ಎಂದು ದೇವರನ್ನು ಬೇಡಿಕೊಂಡನು. ಆದ್ದರಿಂದಲೇ ಸೊಲೊಮೋನನನ್ನು ಜ್ಞಾನಿ ಎಂಬುದಾಗಿ ಕರೆಯುತ್ತಾರೆ. There is no man with such wisdom ever born. And he was filled with wisdom of God. That's what the Bible says. That is why, see, wisdom does not come alone. Wisdom comes with a lot of baggage. ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಈ ರೀತಿಯಾದಂಥ ಜ್ಞಾನಿಯು ಮುಂದೆಯೂ ಇಲ್ಲ ಮತ್ತು ಹಿಂದೆಯೂ ಯಾರು ಹುಟ್ಟಿಲ್ಲ ಎಂಬುದಾಗಿ. ಈ ರೀತಿಯಾದಂಥ ಜ್ಞಾನದಿಂದ ಸೊಲೊಮೋನನು ತುಂಬಲ್ಪಟ್ಟನು. ಅದು ಮಾತ್ರವಲ್ಲದೆ ಜ್ಞಾನದೊಂದಿಗೆ ಅನೇಕ ಕಾರ್ಯಗಳು ನಮ್ಮೊಂದಿಗೆ ಹಿಂಬಾಲಿಸಿ ಬರುತ್ತದೆ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. Solomon wisely asked God to bestow upon him the wisdom of the spirit of wisdom. But what God gave, you just see, in 2 Chronicles chapter 1 verse 12 says, wisdom and knowledge have been granted to you. Take it. Further, I will give you riches, wealth, honor, such as none of the kings who lived before you and none after you are to ever attain their equal. ಇಲ್ಲಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ದೇವರ ಉತ್ತರವೇನೆಂದು ಗಮನಿಸಿ ನೋಡುವಂಥ ಸಮಯದಲ್ಲಿ 11ನೇ ವಾಕ್ಯದ ಅರ್ಧದಿಂದ ಓದುವಂಥ ಸಮಯದಲ್ಲಿ, ಆ ನನ್ನ ಪ್ರಜೆಗಳನ್ನು ಪಾಲಿಸುವುದಕ್ಕೋಸ್ಕರ ಜ್ಞಾನ ವಿವೇಕಗಳ ಮೇಲೆ ಮನಸ್ಸಿಟ್ಟು ಅವುಗಳನ್ನು ಬೇಡಿಕೊಂಡದರಿಂದ ಅವು ನಿನಗೆ ದೊರಕುವವು. ಇದಲ್ಲದೆ ನಾನು ನಿನಗೆ ಘನ ಧನೈಶ್ವರ್ಯಗಳನ್ನು ಅನುಗ್ರಹಿಸುತ್ತೇನೆ. ಇಂಥ ಘನ ಧನೈಶ್ವರ್ಯಗಳು ನಿನಗಿಂತ ಮೊದಲಿದ್ದ ಅರಸರಲ್ಲಿ ಯಾರಿಗೂ ಇರಲಿಲ್ಲ, ನಿನ್ನ ಅನಂತದವರಿಗೂ ಇರುವುದಿಲ್ಲ. ಹಾಗಾದರೆ ಸೊಲೊಮೋನನ ಹಿಂದೆಯೂ ಮುಂದೆಯೂ ಯಾರು ಈ ರೀತಿಯಾದಂಥ ವೈಭವಗಳಿಂದ ತುಂಬಲ್ಪಟ್ಟಿರುವುದಿಲ್ಲ ಎಂಬುದಾಗಿ ದೇವರೇ ಹೇಳುತ್ತಾ ಇದ್ದಾನೆ. So wisdom comes along with a lot of pleasant gifts, wealth, honor, glory, everything you name, everything comes along with wisdom only. So let us build our house with the pillar of wisdom. The spirit of wisdom is one of the pillars which are referred in Proverb 9 verse 1 says, wisdom has built her house with the 7 pillars of the house. And let us build our house, because Jesus himself was filled with the spirit of wisdom. And his life was perfect because he was filled with the wisdom. That's what he says. Luke chapter 2 verse 40 says, meanwhile the child continued to grow and become strong. He was filled with wisdom, and God's favor rested upon him. He was filled with wisdom. God's favor rested upon him. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ನಮ್ಮ ಮನೆಯನ್ನು ನಾವು ಜ್ಞಾನವೆಂಬುದರ ಮೇಲೆ ಕಟ್ಟುವಂಥ ಸಮಯದಲ್ಲಿ, ಜ್ಞಾನವೆಂಬುವಂಥ ಸ್ತಂಭದ ಮೇಲೆ ಕಟ್ಟುವಂಥ ಸಮಯದಲ್ಲಿ ಜ್ಞಾನದ ಜೊತೆಗೆ ನಮಗೆ
ಸಕಲ ವಿಧವಾದಂಥ ಘನತೆ, ಗೌರವ, ಧನ, ಐಶ್ವರ್ಯ, ಸಂಪತ್ತು ಎಲ್ಲವೂ ನಮ್ಮನ್ನು ಹುಡುಕಿಕೊಂಡು ಬರುವಂಥದ್ದಾಗಿದೆ. ಆದ್ದರಿಂದ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮ ಮನೆಯನ್ನು ನೀವು ಜ್ಞಾನವೆನ್ನುವಂಥ ಸ್ತಂಭದ ಮೇಲೆ ಕಟ್ಟುವುದಾದರೆ ನಿಮಗೆ ಬೇಕಾಗಿರುವಂಥ ಎಲ್ಲವೂ ಸಹ ಅದರ ಜೊತೆಗೆ ಸೇರಿ ನಿಮ್ಮೊಂದಿಗೆ ಬರುತ್ತದೆ. ಆದ್ದರಿಂದ ಜ್ಞಾನೋಕ್ತಿಗಳ 9ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಜ್ಞಾನವೆಂಬಾಕೆಯು 7 ಕಂಬಗಳನ್ನು ಕಡಿದು ತನ್ನ ಮನೆಯನ್ನು ಕಟ್ಟಿದ್ದಾಳೆ. ಹಾಗಾದರೆ ಆ 7 ಕಂಬಗಳಲ್ಲಿ 2ನೆಯ ಕಂಬವಾಗಿ ಈ ಒಂದು ಜ್ಞಾನವು ಕಾಣಲ್ಪಡುತ್ತದೆ. ಆದ್ದರಿಂದ ಯೇಸು ಕ್ರಿಸ್ತನು ಸಹ ತನ್ನ ಜೀವಿತದಲ್ಲಿ ಆತನು ಸಹ ಜ್ಞಾನದಿಂದ ತುಂಬಲ್ಪಟ್ಟನು ಎಂಬುದಾಗಿ ನಾವು ತಿಳಿದುಕೊಳ್ಳುವುದಕ್ಕೆ ನಿದರ್ಶನವಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 40ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆ ಬಾಲಕನು ಬೆಳೆದು ಬಲಗೊಂಡು ಜ್ಞಾನದಿಂದ ತುಂಬಿದವನು ಮತ್ತು ಆತನ ಮೇಲೆ ದೇವರ ದಯವಿತ್ತು. ಜ್ಞಾನದಿಂದ ನಾವು ತುಂಬಲ್ಪಡುವಾಗ, ದೇವರ ಜ್ಞಾನದಿಂದ ತುಂಬಲ್ಪಡುವಂಥ ಸಮಯದಲ್ಲಿ ದೇವರ ದಯೆ ನಮ್ಮಲ್ಲಿ ಕಾಣಲ್ಪಡುತ್ತದೆ. ಮಾತ್ರವಲ್ಲದೆ ನಮಗೆ ಬೇಕಾಗಿರುವಂಥ ಎಲ್ಲವೂ ನಮಗೆ ದೊರಕುವುದರಿಂದ ಪ್ರೀತಿಯುಳ್ಳ ದೇವಜನರೇ, ನೀವು ನಿಮ್ಮ ಮನೆಯನ್ನು ಜ್ಞಾನವೆನ್ನುವಂಥ ಸ್ತಂಭದ ಮೇಲೆ ಕಟ್ಟುವುದಾದರೆ ಅದು ಉತ್ತಮವಾಗಿ ಕಾಣಲ್ಪಡುತ್ತದೆ. Wisdom does not come from this world. Wisdom comes from God. And let us ask God for the wisdom, and He will fill us with the wisdom. And whoever lacks this wisdom, ask God, and God is willing to give this wisdom to you all. Let us build our houses with this pillar of wisdom. God bless you. ಆದ್ದರಿಂದ ಪ್ರೀತಿಯುಳ್ಳ ದೇವಜನರೇ, ನಾವು ಜ್ಞಾನವೆನ್ನುವುದರ ಮೇಲೆ ನಮ್ಮ ಮನೆಯನ್ನು ಕಟ್ಟುವಂಥ ಸಮಯದಲ್ಲಿ ಆತನು ಎಲ್ಲವನ್ನು ಒದಗಿಸುವಾತನಾಗಿದ್ದಾನೆ. ಆದ್ದರಿಂದ ಜ್ಞಾನ ಎಂದು ಹೇಳುವಂಥ ಸಮಯದಲ್ಲಿ ಅದು ಲೌಕಿಕವಾದಂಥ ಜ್ಞಾನವಲ್ಲ, ಅದು ದೇವರ ಜ್ಞಾನವಾಗಿದೆ. ಆದ್ದರಿಂದ ಅದನ್ನು ದೇವರಿಂದ ನಾವು ಕೇಳಿ ಪಡೆದುಕೊಳ್ಳಬೇಕು. ದೇವರ ವಾಕ್ಯವು ಹೇಳಿದಂಥ ಪ್ರಕಾರವಾಗಿ ದೇವರ ಜ್ಞಾನವನ್ನು ನಾವು ಕೇಳುವಂಥ ಸಮಯದಲ್ಲಿ ನಮಗೆ ಜ್ಞಾನವು ಕಡಿಮೆಯಾಗಿರುವಾಗ ನಾವು ಕೇಳಿಕೊಳ್ಳುವಾಗ ಆತನು ಯಾರಿಗೂ ಇಲ್ಲ ಎಂದು ಹೇಳದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವಾತನಾಗಿದ್ದಾನೆ. ಆದ್ದರಿಂದ ನೀವು ದೇವರ ಜ್ಞಾನದಲ್ಲಿ ಮನೆಯನ್ನು ಕಟ್ಟುವಂತವರಾಗಿ ಕಾಣಲ್ಪಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let's close our eyes and pray. Heavenly Father, we praise and worship you, Lord, for the wonderful time that you have given us, that we may, Lord, gather together in your tabernacle and worship you and hear your word. Today, oh God, you told us that we should build our houses with these, the pillar of wisdom. Thank you, Lord, but you are the wisdom. Bible says, the word of God says, you are the wisdom. Heavenly Father, bestow upon us your wisdom, O God. Help us to have the spirit of discretion and judgment, foresightedness, forethoughtfulness. Yes, Master, to plan things ahead. And Lord, prepare ourselves for eventualities. Help us, O Lord, to decide things in the right way, at the right time, so that our life is pleasant and joyful. And we'll know evil come nearer us, O Lord. With your wisdom, Lord, help us to sail this life with the fullness of joy, grace and mercy. Bless all your people with peace, love and joy, especially, Lord, during this pandemic time. Many of the people are suffering with these diseases and lot of poverty, joblessness and so many other related issues. I pray, oh God, help them, give them wisdom to come out of all those problems. Lord, provide them your wisdom to them, O Lord Jesus. Let them, Lord, have a good life. And as I pray, whoever, Lord, suffering with these diseases, I pray, O God, touch and heal them, O God. Remove all their fears and remove all the evils from their lives, O God Jesus. Touch and heal them, O God. Bless your people. In Jesus' precious name I pray. Amen. ನನ್ನ ಮನವೇ ಎಗುನ್ನು ಕೊಂಡಾಡು, ನನ್ನ ಸರ್ವೇಂದ್ರ ಪವಿತ್ರ ನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಎಗುನ್ನು ಕೊಂಡಾಡು, ಆತನು ಮಾಡಿದ ಉಪಕಾರ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್, ಆಮೇನ್. God bless you all.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.